ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಖಾಲಿ ಕುತ್ಕೊಳೋದಲ್ಲ. ಸೈಟು ಕೂಡ ನಿಮಗೆ ಇಲ್ಲಿ ಇನ್ಕಮ್ ಕೊಡ್ತಾ ಇರುತ್ತೆ ಮಂತ್ಲಿ ಅಂತ. ರೋಡೇ ನಮಗೆ ಕಾಣಿಸೋದಿಲ್ಲ ಸರ್, ಫುಲ್ಲು ಗಿಡಗಳ ಬೆಳೆಸ್ಬಿಟ್ಟಿದ್ದೀರ ನೋಡಿ. ಇಲ್ಲಿ ಒಳಗೆ ನಾವು ಹೇಳಿದ್ದು, ಅವ್ರು ಹೇಳಿದ್ದು, ವಿಡಿಯೋ ನೋಡಿದ್ದು ಏನೂ ಕೇಳ್ಬೇಡಿ. ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ರೇರಾ ಅಪ್ರೂವ್ಡ್ ಅಂದ್ರೆ ಎಲ್ಲ ಪಕ್ಕಾ ಲೀಗಲ್ ಆಗಿರುತ್ತೆ. ಎ ಗ್ರೇಡ್ ಪ್ರಾಪರ್ಟಿ ಅಂತ 50-60 ಲಕ್ಷ ನೀವು ಹಾರ್ಡ್ ಅಂಡ್ ಮನಿ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬಿಟ್ಟು ಎಂಟಿ ಲ್ಯಾಂಡ್ ಇಟ್ಕೊಂಡ್ರೆ ಡೆವಲಪ್ಮೆಂಟ್ಸ್ ಹೆಂಗ್ ಸಿಗುತ್ತೆ? ನಾನೆಲ್ಲ ನೋಡ್ತಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಪ್ಲಾನ್ಸ್ ಎಲ್ಲ ಇದು ಹೈಡ್ರೋನೋಮೆಟಿಕ್ ಸಿಸ್ಟಮ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾಡಿದೀವಿ. ಸೊ ಯಾಕೆ ಅಂದ್ರೆ ನೀವು ಒಂದೇ ಒಂದು ಫ್ಲೋರ್ ಆದ್ರೂ ಸೊ ನಿಮ್ಗೆ ಪ್ರೆಷರೈಸ್ ವಾಟರ್ ಇರಬೇಕು. ಇವತ್ತು ನೀವು ಒಂದು ಸೈಟ್ ತಗೊಂಡ್ರೆ ಎಲ್ಲಾದ್ರೂ 3.5 ಲಕ್ಷ ನಿಮ್ಗೆ ಬೆಸ್ಕಾಂ ಡಿಪಾಸಿಟ್ ಬರುತ್ತೆ. ಸೊ ಅದು ಕೂಡ ನೀವು ಇಲ್ಲಿ ಮಾಡಂಗಿಲ್ಲ. 3 to 4 kV ಬೇಕು ಪವರ್. ಬಟ್ ನಾನು ಇಲ್ಲಿ 5 kV ತಗೊಂಡಿದ್ದೀನಿ. ಒಂದು ಲೊಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಾಪರ್ಟಿ ಎಲ್ಲಿ ತಗೋತೀವಿ, ಅಪ್ರಿಸಿಯೇಷನ್ ಹೆಂಗಾಗುತ್ತೆ. ಸಿಂಗಲ್ ರುಪಿ ನೀವು ಇಲ್ಲಿ ಏನ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಪ್ರತಿ ಪೆನ್ನಿನೂ ಇಲ್ಲಿ ವರ್ತ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಆಗೋ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಏನಿವತ್ತು ನಾನು ಯಾವುದೋ ರೆಸಾರ್ಟ್ಗೆ ಬಂದಿದ್ದೀನಿ ಅಂತ ಅನ್ಕೊಂಬೇಡಿ, ಬಟ್ ರೆಸಾರ್ಟ್ ಥರ ಯುರೋಪಿಯನ್ ಸ್ಟೈಲಲ್ಲಿ ಡೆವಲಪ್ ಮಾಡಿರೋ ಸೈಟ್ಗಳನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ನಾನಿವತ್ತು ಬಂದಿರೋ ಲೊಕೇಶನ್ನು ದೇವನಹಳ್ಳಿ, ನಾರ್ತ್ ಬ್ಯಾಂಗ್ಳೂರ್ ಹತ್ರ. ಕಂಪ್ಲೀಟ್ ಅಡ್ರೆಸ್ಸು ವಿಡಿಯೋ ಮೇಲೆ ಬರ್ತಾ ಇದೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅಥವಾ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದಕ್ಕೂ ಕೂಡ ಕಾಲ್ ಮಾಡ್ಕೊಳ್ಳಿ. ಈ ಪ್ರಾಪರ್ಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ ಇದೆ ಅಂಡ್ ಜಸ್ಟ್ 0.5 ಕಿಲೋಮೀಟರ್ ಅಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಸಿಗ್ತಾ ಇದೆ ಅಂಡ್ 900 ಮೀಟರ್ ಅಲ್ಲಿ ಹೈವೇ ಕನೆಕ್ಷನ್ ಇದೆ. ಏರೋಸ್ಪೇಸ್ ಪಾರ್ಕ್ 900 ಮೀಟರ್ ಅಲ್ಲಿ ಸಿಗ್ತಾ ಇದೆ. STRR ಹೈವೇ 3 ಕಿಲೋಮೀಟರ್ ಅಲ್ಲಿ ಇದೆ. BCCI ಅಕಾಡೆಮಿ ಕೂಡ 3 ಕಿಲೋಮೀಟರ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ಇಷ್ಟೆಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಇರೋ ಜಾಗದಲ್ಲಿ ಸೈಟ್ಸ್ ಗಳನ್ನ ತಗೊಂಡ್ರೆ ಜಸ್ಟ್ 1 ಇಯರ್ ಅಲ್ಲಿ 50% ವರೆಗೂ ಅಪ್ರಿಸಿಯೇಷನ್ ನೋಡೋದಂತೂ ಖಂಡಿತ ಗ್ಯಾರಂಟಿ. ಆ್ಯಂಡ್ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಒನ್ ಥಿಂಗ್ ಹೇಳೋದಕ್ಕೆ ಇಷ್ಟಪಡ್ತೀವಿ, ಯಾವುದೇ ಥರ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡ್ತಾ ಇದ್ರು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಡೀಟೇಲ್ಸ್ನ ನಾವು ಶೇರ್ ಮಾಡಿರ್ತೀವಿ. ಸೊ ನೀವು ಒಂದ್ಸರಿ ಲೀಗಲ್ ಆಗಿ ಕ್ರಾಸ್ ವೆರಿಫೈ ಮಾಡಿ, ಪೇಪರ್ಸ್ನ ಎಲ್ಲ ವೆರಿಫೈ ಮಾಡಿದ್ದಾದ್ಮೇಲೆ ಸೈಟ್ನ ಪರ್ಚೇಸ್ ಮಾಡಿ. ನಿಮ್ಮ ಪರ್ಚೇಸ್ಗೆ ನಾವು ಯಾವುದೇ ರೀತಿ ಹೊಣೆಗಾರರಾಗಿರೋದಿಲ್ಲ. ಸೊ ಬನ್ನಿ ಈಗ ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮತ್ತೊಂದು ಪ್ರಾಪರ್ಟಿ ವಿಡಿಯೋ ಜೊತೆಲೆ ಬಂದಿದ್ದೀನಿ. ಈ ಪ್ರಾಪರ್ಟಿ ಅಂತೂ ಸೂಪರ್ ಡೂಪರ್ ಆಗಿದೆ. ಒಂದ್ಸರಿ ಏನಾದರೂ ನೀವು ಈ ಪ್ಲೇಸ್ಗೆ ಬಂದರೆ ಕಳೆದೋಗೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾವ ಪ್ಲೇಸು, ಎಲ್ಲಿಗೆ ಬಂದಿದ್ದೀನಿ, ಏನು ಲೊಕೇಶನ್ನು ಎಲ್ಲ ತಿಳಿಸ್ಕೊಡ್ತೀನಿ. ಹಾಯ್ ಸರ್. ಹಾಯ್ ಮೇಡಮ್, ವೆಲ್ಕಮ್ ಟು ದ ಚಾನಲ್. ಸೊ ನಿಮ್ಮ ಹೆಸರು, ಡೀಟೇಲ್ಸ್? 7 Hills ಪ್ರಾಪರ್ಟೀಸ್ ಅಂತ. ಪ್ರಾಜೆಕ್ಟ್ ನೇಮ್ ಬಂದು 7 Hills ಕೋರ್ಟ್ಯಾರ್ಡ್ ಅಂತ. ಇದು ಏರ್ಪೋರ್ಟ್ ಪಕ್ಕದಲ್ಲಿದೆ. ಸೊ ನನ್ನ ಹೆಸರು ಜಗದೀಶ್. ಓಕೆ, ಸೂಪರ್. ಸೊ ಇವರೇ ಡೈರೆಕ್ಟ್ ಓನರ್ ನಿಮಗೆ. ಸೊ ಬೇರೆ ಕಡೆ ಎಲ್ಲ ಮಾರ್ಕೆಟಿಂಗ್ ಟೀಮು, ಥರ್ಡ್ ಪಾರ್ಟಿ ಹತ್ರ ಹೋಗಬೇಕು, ಅಲ್ಲಿ ನೀವು ಕಮಿಷನ್ ಕೊಡಬೇಕು, ಪರ್ಚೇಸ್ ಮಾಡಬೇಕು, ಏನೂ ಇಲ್ಲ. ಡೈರೆಕ್ಟ್ ಓನರ್ ಹತ್ರನೇ ಬಂದಿದ್ದೀನಿ. ಏನು ಪ್ರೈಸ್ ಇದೆ ನಿಮಗೆ, ಡೈರೆಕ್ಟ್ ಸೆಲ್ಲಿಂಗ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ. ಸೊ ಫಸ್ಟು ಪ್ರೈಸ್ ಹೇಳೋದಕ್ಕೂ ಮುಂಚೆ ಪ್ಲೇಸ್ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ಕೊಟ್ಬಿಡ್ತೀನಿ. ಸೊ ಸರ್, ನಾನಂತ ಎಕ್ಸೈಟೆಡ್ ಆಗಿದ್ದೀನಿ. ಒಳಗಡೆ ಬಂದಿದ ತಕ್ಷಣ ಎಲ್ಲೋ ನನಗೆ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ಗೆ ಹೋದಂಗೆ ಅನ್ನಿಸ್ತು. ಎಷ್ಟು ಗಿಡಗಳು ಬೆಳೆಸಿದ್ದೀರಾ ಸರ್? ಆಲ್ಮೋಸ್ಟ್ 1800 ವೆರೈಟೀಸ್ ಆಫ್ ಫ್ಲವರ್ ಪ್ಲಾಂಟ್ಸ್ ನೋಡಬಹುದು ನೀವು. 1800. ನೀವು ಏನ್ ಹೇಳ್ತಾರೆ ಅಂದ್ರೆ ಇದು ಏರ್ಪೋರ್ಟ್ ಗೆ ಕನೆಕ್ಟೆಡ್ ಇದೆ ಪ್ರಾಪರ್ಟಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಅಲ್ಲಿ ಜಸ್ಟ್ ಯೋಚನೆ ಮಾಡಿ, ಇಂಟರ್ನ್ಯಾಷನಲ್ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಕನೆಕ್ಟೆಡ್. ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 1.5 ಕಿಲೋಮೀಟರ್. 1.5 ಕಿಲೋಮೀಟರ್, ಅದೇ ಜಸ್ಟ್ 1.5 ಕಿಲೋಮೀಟರ್ ಅಲ್ಲಿ ನಿಮಗೆ ಲೊಕೇಟ್ ಆಗಿದೆ. ಸೊ ಡೆಫಿನೆಟ್ಲಿ ನಿಮಗೆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಕೂಡ ಅದೇ ತರ ಇರುತ್ತೆ. ಅಂಡ್ ಪ್ರಾಪರ್ಟಿ ಇದನ್ನ ತೋರಿಸಿದಾಯ್ತು, ಬನ್ನಿ ಇನ್ನ ಮುಂದೆ ಹೋಗೋಣ. ರೋಡೇ ನಮಗೆ ಕಾಣಿಸೋದಿಲ್ಲ ಸರ್, ಫುಲ್ಲು ಗಿಡಗಳ ಬೆಳೆಸ್ಬಿಟ್ಟಿದ್ದೀರ ನೋಡಿ. ಇಲ್ಲಿ ಒಳಗೆ ಇಲ್ಲಿ ವಾಕ್ವೇ ಇದೆ. ಬಟ್ ನೋಡಿ, ಇಫ್ ಯು ಎಂಟರ್ ಇನ್ಸೈಡ್ ಸೂಪರ್ ಫೀಲ್ಸ್ ಇದೆ ಗೈಸ್. ಸೊ ಇಟ್ಸ್ ನಾಟ್ ಸಮಥಿಂಗ್ ನೀವು ಸೈಟ್ ಏನಾದರೂ ತೊಗೊಂಡು ನೀವೇ ಎಲ್ಲ ಗ್ರೋ ಮಾಡಬೇಕು ಅಂತ. ಆಲ್ರೆಡಿ ಎಲ್ಲ ಇವರೇ ಗ್ರೋ ಮಾಡಿದ್ದಾರೆ. ಎಲ್ಲ ಮೇಂಟೆನೆನ್ಸ್ ಎಲ್ಲ ಅವ್ರ ಕಡೆಯಿಂದನೇ ಇರುತ್ತೆ. ಜಸ್ಟ್ ನೀವು ಇಲ್ಲಿ ಬನ್ನಿ ಇನ್ವೆಸ್ಟ್ ಮಾಡಬೇಕಷ್ಟೇ. ಇಲ್ಲಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಿದೆ. ಯಾವ ಥರ ಬರ್ತಿದೆ, ಅಪ್ರಿಸಿಯೇಷನ್ ಎಲ್ಲ ಕೂಡ ಯಾವ ಥರ ಆಗುತ್ತೆ ಅದನ್ನು ಕೂಡ 1 by 1 ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲೋ ನೀವು ಫಾರ್ಮ್ ಹೌಸ್ಗೆ ಹೋಗಬೇಕು, ರೆಸಾರ್ಟ್ಗೆ ಹೋಗಬೇಕು, ಈ ಥರ ವ್ಯೂನ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಅಂತ ಏನಿಲ್ಲ. ಇಲ್ಲಿ ನೀವು ಜಸ್ಟ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರೆಸಾರ್ಟ್ ಫೀಲಿಂಗು, ಫಾರ್ಮ್ ಹೌಸ್ ಫೀಲಿಂಗು ಎಲ್ಲ ಒಂದೇ ಪ್ಲೇಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಈಗ ಇದು ಲಾನಲ್ಲಿ ಕೂಡ ನಿಮಗೆ ಒಳಗಡೆ ತೋರಿಸ್ಬಿಡ್ತೀನಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಏನು ಸರ್ ಇದು? ಇದು ಡೇಟ್ಸ್ ಪ್ಲಾಂಟ್ಸ್. ಅಲ್ಲಿ ಹೇಳಿದ್ರಲ್ಲ, ಸೊ ನೋಡಿ ಡೇಟ್ಸು, ಅದರಲ್ಲಿ ಎಲ್ಲ ಕಾಯಿ ಬಿಟ್ಟಿದೆ, ಹಣ್ಣು ಕೂಡ ಹಾಕ್ಬಿಡುತ್ತೆ. ಸೊ ಎಲ್ಲ ವಾಸ್ತು ಪ್ರಕಾರ ಗಿಡಗಳನ್ನ ನಿಮ್ಗೆ ಇಲ್ಲಿ ಹಾಕಿದ್ದಾರೆ.
ಆ್ಯಂಡ್ ಲಾನ್ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಎಷ್ಟು ಜನ ಇದ್ದಾರೆ ಮೇಂಟೈನ್ ಮಾಡೋದಕ್ಕೆ? ಅಲ್ಲ, ಖಂಡಿತ ಯಾವುದೇ ಪ್ಲಾಂಟ್ಸ್ ಆಗಲಿ ಯಾವುದೇ ಪ್ರಾಪರ್ಟಿ ಆದರೂ ಮೇಂಟೆನೆನ್ಸ್ ಇಲ್ಲ ಅಂದರೆ ಅದು ಅಪ್ರಿಸಿಯೇಷನ್ ಆಗದೇ ಇಲ್ಲ. ಅಪ್ರಿಸಿಯೇಷನ್ ಆಗಬೇಕಾದ್ರೆ ಲೊಕೇಶನ್ ಮತ್ತು ಮೇಂಟೆನೆನ್ಸ್ ಎರಡೂ ಇಂಪಾರ್ಟೆಂಟ್. ಒಂದ್ಸಲ ಡೆವಲಪ್ ಮಾಡಿದ್ಮೇಲೆ ಖಂಡಿತ ಮೇಂಟೈನ್ ಮಾಡಲೇಬೇಕು. ಅದಕ್ಕೆ 2-3 ಫ್ಯಾಮಿಲಿ ಇದೆ ನಮ್ಮಲ್ಲಿ. 3 ಫ್ಯಾಮಿಲಿ ಇದೆ, ಖಂಡಿತ ಬೇಕು ಸರ್. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳೋದಕ್ಕೆ 3 ಫ್ಯಾಮಿಲೀಸ್ನ ಇಟ್ಟಿದ್ದಾರೆ. ಆ್ಯಂಡ್ ನೋಡಿ ತುಂಬ ಚೆನ್ನಾಗಿದೆ ಗೈಸ್, ಖಂಡಿತ ವಿಸಿಟ್ ಮಾಡಿ. ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ನೀವು ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ಇದು ಸೈಟೆಲ್ಲ ನೀವು ನೋಡ್ತಾ ಇರೋದು ಜಸ್ಟ್ ವಾಸ್ತು ಪ್ರಕಾರಕ್ಕೆ ಒಂದು ಗಾರ್ಡನ್ ಥರ ಮಾಡಿ ಬಿಟ್ಟಿದ್ದಾರೆ. ಬಟ್ ಈಗ ಸೈಟ್ಸ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ವಿ. ಸೈಟು ಕೂಡ ನಿಮಗೆ ಸೇಮ್ ಪ್ಯಾಟ್ರನಲ್ಲಿ ಬರುತ್ತೆ. ಸೊ ಬನ್ನಿ ಈಗ ಸೈಟ್ಸ್ ನೋಡೋಣ. ಸೊ ಫ್ರೆಂಡ್ಸ್, ಈಗ ನನ್ನ ಅಕ್ಕಪಕ್ಕ ಲೆಫ್ಟ್ ಟು ರೈಟಲ್ಲಿ ಕಂಪ್ಲೀಟ್ ಸೈಟ್ಸ್ ಇದೆ. ಸೊ ಸೈಟ್ಸ್ ಯಾವ ಥರ ಬರುತ್ತೆ ಅನ್ನೋದು ತೋರಿಸ್ತೀವಿ ಬನ್ನಿ. ಸೊ ಸರ್, ಇದು ಸೈಟ್ ಬರುತ್ತೆ ಅಲ್ವಾ ನಿಮಗೆ? ಸೈಟ್ಸ್ ಬರುತ್ತೆ. ಇಂಡಿವಿಜುವಲ್ ಸೈಟ್ಸ್ಗೆ ಪಿಕೆಟ್ ಫೆನ್ಸಿಂಗ್ ವಿತ್ 3 ಫೀಟ್ ಗಾರ್ಡನ್ ಏರಿಯಾ ಬಿಟ್ಟಿದ್ದೀವಿ ಎಲ್ಲ ಸೈಟ್ಸ್ಗೂ. ಆ 3 ಫೀಟ್ ಬಂದು ನಿಮಗೆ ಕಾಮನ್ ಏರಿಯಾಗೆ ಬರುತ್ತೆ ಹೊರತು ಸೈಟಲ್ಲಿ ಬರೋದಿಲ್ಲ. ಸೈಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೈಟಲ್ಲಿ ಇನ್ಕ್ಲೂಡ್ ಸೂಪರ್ ಅಲ್ವಾ? ಹಾಗೇನೆ ನೀವು ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಪ್ಲಾಂಟ್ಸ್ ಇವೆಲ್ಲ ನೋಡ್ತಾ ಇದ್ದೀರೋ ಇವೆಲ್ಲ ಮೇಂಟೆನೆನ್ಸ್ ಇರುತ್ತೆ. ಕೆಳಗಡೆ ನಿಮಗೆ ವಾಟರ್, ಡ್ರೈನೇಜ್, ಸೇವೇಜ್ ಸಿಸ್ಟಮ್ಸ್, ಪೈಪ್ ಲೈನ್ಸ್ ಪ್ರತಿಯೊಂದು ಕೂಡ ನಿಮ್ಗೆ ಪಾಸ್ ಆಗಿರುತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ಸೈಟಲ್ಲಿ ಬಿಟ್ಟು ಬೇರೆ ಮೆಷರ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಾ? ಸೈಟ್ ಸ್ಟಾರ್ಟ್ ಆಗೋದೇ ನಿಮಗೆ ಆ ಪಿಕೆಟ್ ಫೆನ್ಸಿಂಗ್ ಇಂದ ಒಳಗಡೆ ಮಾತ್ರ ಬರುತ್ತೆ. ಆಮೇಲೆ ಇಲ್ಲಿ ಈ ಸೈಟ್ ಅಲ್ಲಿ ನೀವು ಮತ್ತೆ ಕಾಂಪೌಂಡ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ಕ್ಲೂಡಿಂಗ್ ಪಿಕೆಟ್ ಫೆನ್ಸಿಂಗ್ ಕೊಟ್ಟಿರೋದ್ರಿಂದ ಈಗ ನೀವು ಆಸ್ಟ್ರೇಲಿಯಾದಲ್ಲೆಲ್ಲ ನೋಡ್ತೀರಾ, ಅಲ್ಲೆಲ್ಲ ನಿಮ್ಗೆ ತುಂಬಾ ಹೈ ರೈಸ್ ಕಾಂಪೌಂಡ್ ಎಲ್ಲ ಹಾಕೋ ಪರ್ಮಿಷನ್ ಇಲ್ಲ. ಸೊ ಅಲ್ಲಿ ಪಿಕೆಟ್ ಫೆನ್ಸಿಂಗ್ ಆಪ್ಷನ್ ಕೊಟ್ಟಿರೋದು. ಆಮೇಲೆ ಯೂನಿಫಾರ್ಮಿಟಿ ಇರುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸೊ ನಾವ್ ಆಕ್ಚುಲಿ ಈ ಪ್ರಾಜೆಕ್ಟ್ ಅನ್ನ ವಿಲ್ಲಾ ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದು. ಸೊ ಲೇಟರ್ ಆನ್ ಇದನ್ನ ಸೈಟ್ ಆಗಿ ಸ್ವಲ್ಪ ಸೇಲ್ ಮಾಡ್ತಾ ಕನ್ವರ್ಷನ್ ಮಾಡಿದ್ದು. ಓಕೆ, ಸೊ ಬೇರೆ ಕಡೆ ಎಲ್ಲ ನೀವು 30-40 ಹೋದ್ರೆ ಅಲ್ಲಿ ಹಿಂದೆ ಮುಡು ಪಕ್ಕ ಬಿಡಬೇಕು, ಸೈಡ್ ಅಲ್ಲಿ ಬಿಡಬೇಕು, 3 ಲಕ್ಷ ಖರ್ಚು ಮಾಡಬೇಕು. 3 ಲಕ್ಷ ಖರ್ಚು ಮಾಡಬೇಕು ಕಾಂಪೌಂಡ್ಗೆ. ಆಮೇಲೆ ನೆಕ್ಸ್ಟ್ 30 ಫೀಟ್ ಅಲ್ಲಿ ನೀವು ಆಲ್ಮೋಸ್ಟ್ ಒಂದು 25 ಫೀಟೇ ಸಿಗೋದು. ಅಲ್ಲಿ ಇಲ್ಲಿ ಬಿಟ್ಟು ಸೆಟ್ ಬ್ಯಾಕ್ ಬಿಟ್ಟು. ಬಟ್ ಇಲ್ಲಿ ನಿಮ್ಗೆ 3 ಫೀಟ್ ಆಲ್ರೆಡಿ ಅವ್ರು ಬಿಟ್ಬಿಟ್ಟಿದ್ದಾರೆ ಮುಂದೆ. ಎಷ್ಟು ಸರ್ ಇದು? 3 ಅಡಿ ಅಲ್ವಾ? 3 ಫೀಟ್ ಗಾರ್ಡನ್ ಏರಿಯಾ 3 ಫೀಟ್ ಬಿಟ್ಟಿದ್ದಾರೆ. ಸೊ ನಿಮ್ ಸೈಟ್ ಅಲ್ಲಿ ಏನು ಅದು ಇನ್ಕ್ಲೂಡ್ ಆಗೋದಿಲ್ಲ. ಸರ್, ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕಂದ್ರೆ ಎಲ್ಲೆಲ್ಲಿ ಕಡೆಯಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಸರ್? ಎಲ್ಲರೂ ಮಾಡ್ತಾ ಇದಾರೆ ಈಗ, ಆತರ ಏನಿಲ್ಲ. ಸೊ ಫಸ್ಟ್ ಆಕ್ಚುಲಿ ಕನ್ನಡದವ್ರು ಕಡಿಮೆ ಇದ್ರು, ಈಗ ಪರವಾಗಿಲ್ಲ, ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಓಕೆ, ಅಂದ್ರೆ ಸೌತ್ ಇಂಡಿಯಾ ಇದಲ್ಲ, ಅವ್ರು ಆಲ್ಮೋಸ್ಟ್ ಪ್ಲಾಟಿಂಗ್ ಅಲ್ಲಿ ಅವರೇ ಜಾಸ್ತಿ ಇರೋದು. ಅಪಾರ್ಟ್ಮೆಂಟ್ ಆದ್ರೆ ಮಾತ್ರ ನಾರ್ತ್ ಇಂಡಿಯನ್ ಜಾಸ್ತಿ ಇರ್ತಾರೆ. ಬಟ್ ಮುಂಚೆ ಆಕ್ಚುಲಿ ಕನ್ನಡದವ್ರು ಇರ್ತಿರ್ಲಿಲ್ಲ. ಬಟ್ ಈಗ ಅದೊಂದು ಖುಷಿ ವಿಷಯ ಆಕ್ಚುಲಿ. ಬಂದ್ ಮಾಡ್ದಂಗಾಗಿ ನಾವು ಕನ್ನಡದವ್ರು ಬಂದ್ರೆ ನಾವು 50 ರೂಪಾಯಿ ನೆಗೋಷಿಯೇಟ್ ಮಾಡೋನು ಕೊಟ್ಬಿಡ್ತೀನಿ. ಯಾಕಂದ್ರೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುತ್ತೆ, ಇನ್ವೆಸ್ಟ್ ಮಾಡ್ಲಿ ಅವರು ಅಂತ ಹೇಳಿ ಇದು ಮಾಡಿ. ಸೂಪರ್ ಸರ್. ಮತ್ತೆ ಏನಂದ್ರೆ ನಿಮ್ಗೆ ಈ ತರ ಐಡಿಯಾ ಹೆಂಗ್ ಬಂತು ಸರ್? ಏನೋ ಒಂದು ತಲೆಯಲ್ಲಿ ಇದ್ರೇನೆ ಈ ತರ ಏನಾದ್ರು ಮಾಡಕ್ಕಾಗತ್ತೆ. ಯೂಶಲಿ ಬೇರೆಯವರೆಲ್ಲ ಸೈಟ್ಸ್ ಮಾಡ್ತಾರೆ, ನಂಬರಿಂಗ್ ಮಾಡ್ತಾರೆ, ಒಂದು ಮುಂದೆ ಒಂದು ಇದಾಗಿರ್ತಾರೆ, ಬ್ಯಾರಿಗೇಟು, ಮುಗೀತು ಸೈಟ್ ಕೆಲಸ. ನಿಮ್ಗೆ ಈ ಥರನೇ ಮಾಡಬೇಕು ಅನ್ನೋದು ಹೇಗೆ ಬಂತು ಅಂತ? ಮೇಡಮ್, ಏನು ಗೊತ್ತಾ, ಯಾವುದೇ ಒಂದು ಕೆಲಸ ಅಲ್ಲಿ ನಾವು ಇಂಟೆನ್ಷನ್ ಇರುತ್ತಲ್ಲ, ಅದು ಕ್ಲಾರಿಟಿ ಇಟ್ಕೊಂಡಿರ್ಬೇಕು. ಹೌದು. ಸೊ ಇಂಟೆನ್ಷನ್ ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ, ಸರ್ವಿಸ್ ಇರಬೇಕು. ನಾನೊಬ್ಬ ಕಸ್ಟಮರ್ ಆಗಿ ಆ ಸೈಟನ್ನು ನೋಡಬೇಕು. ಹೌದು. ಬರೀ ಸೆಲ್ಲರ್ ಆಗಿ ಎಷ್ಟು ದುಡ್ಡು ಮಾಡಿದೆ, ಇನ್ನೊಂದು ಪ್ರಾಜೆಕ್ಟ್ ಮಾಡ್ಕೊಂಡೆ, ಇನ್ನೊಂದು ಮಾಡಿದೆ, ಅದಲ್ಲ ನನಗೆ. ಅಲ್ಟಿಮೇಟ್ ಎಂಡ್ ಯೂಸರ್ಗೆ ಇರಬೇಕು. ಈಗ ನೀವು ಸೈಟ್ ತೊಗೊಳ್ತೀರಾ, ಎಕ್ಸಾಂಪಲ್ ಇನ್ನೊಂದು ವರ್ಷ ಬಿಟ್ಟು ಮಾರಿದ್ರು ಇನ್ನೊಬ್ರು ಬಂದು ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ಅದು ಹ್ಯಾಪಿ ಇರಬೇಕು, ಜೊತೆಗೆ ಟೆಕ್ನಿಕಲಿ ಇರಬೇಕು. ಪ್ರತಿಯೊಂದು ವರ್ಕ್ ಆಗಲಿ, ಡ್ರೈನೇಜ್ ಸಿಸ್ಟಮ್, ಸೀವೇಜ್ ಸಿಸ್ಟಮ್, ಪಾರ್ಕ್, ಪ್ರತಿಯೊಂದು ಕೂಡ ನೀವು ಪ್ರಾಪರ್ ಆಗಿರಬೇಕು. ಯಾಕಂದ್ರೆ ಇದು ನನ್ನ ಪ್ರೊಫೆಷನ್, ನಾನು ಇದಕ್ಕೆ ಜಸ್ಟಿಸ್ ಕೊಡಲೇಬೇಕು ಕಂಪಲ್ಸರಿ. ಪ್ರೊಫೆಷನಲ್ ಜಸ್ಟಿಸ್ ಅಂಡ್ ಎಥಿಕ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡೋಕ್ಕೆ ಲಾಂಗ್ ರನ್ ಅಲ್ಲಿ ಆಗಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಖಂಡಿತ ಸೂಪರ್ ಆಗಿ ಹೇಳಿದ್ರು. ಸೊ ಸರ್, ಈಗ ನೀವೇ ಟಾಪಿಕ್ ತೆಗ್ದಿರೋದ್ರಿಂದ ಕೇಳ್ತಾ ಇದ್ದೀನಿ, ಈ ಮೇಂಟೆನೆನ್ಸ್ ಎಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿದಾಗ ಲೈಫ್ ಟೈಮ್ ಇರುತ್ತಾ ಅವ್ರಿಗೆ ಮೇಂಟೆನೆನ್ಸ್? ಖಂಡಿತ ಅಲ್ಲ, ವಿ ವಿಲ್ ಚಾರ್ಜ್. ನಾವು ಚಾರ್ಜ್ ಮಾಡ್ತೀವಿ. 1 ರೂಪಿ ಚಾರ್ಜ್ ಮಾಡ್ತೀವಿ ಮೇಂಟೆನೆನ್ಸ್ಗೆ. ಸೊ 1 ರೂಪಿ ಅಂದ್ರೆ ಆಲ್ಮೋಸ್ಟ್ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿ ತನಕ. ಸೊ ಆಲ್ಮೋಸ್ಟ್ ಒಂದು 14,000 to 15,000 ರೂಪೀಸ್ ಕೊಟ್ಬಿಟ್ರೆ ಸೊ ಹೋಲ್ ಇಯರ್ ಮೇಂಟೆನೆನ್ಸ್ ಇರುತ್ತೆ. ಅಂದ್ರೆ ಪರ್ ಮಂತ್ ನಿಮ್ಗೆ ಅರೌಂಡ್ 900, 800, 1,200 ರೂಪೀಸ್ ಬರುತ್ತೆ. 1,200 ಸ್ಕ್ವೇರ್ ಫೀಟ್ ತಗೊಂಡ್ರೆ 1,200 ರೂಪೀಸ್ ಬರುತ್ತೆ ಪರ್ ಮಂತ್ಗೆ. ಸೊ ನಿಮ್ಗೆ ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಪೇ ಮಾಡ್ಬೋದು. ಅಂಡ್ ನೋಡ್ಬೋದು ಎಲ್ಲ ಮಾಡಿದ್ದಾರೆ ಗೈಸ್ ಅವರು. ಅಂಡ್ ಇದೇನು ಸರ್, ಇಂಡಿವಿಜುವಲ್ ವಾಟರ್ ಲೈನ್? ಖಂಡಿತ. ಅದು ಯೂಶುವಲ್ ನಿಮ್ಗೆ ಅದನ್ನೇ ಹೇಳೋಣ ನೋಡಿ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಪ್ರತಿ ಸೈಟ್ಗೆ. ಡ್ರಿಪ್ ಪ್ರತಿಯೊಂದು ಇವಾಗ ಪ್ಲಾಂಟೇಶನ್ಸ್ಗೂ ಡ್ರಿಪ್ ಮಾಡ್ಬಿಟ್ಟಿದೀವಿ. ಸೊ ಈ ಡ್ರಿಪ್ಪಿಂಗ್ ಅಲ್ಲೂ ನಿಮ್ಗೆ STP ರೀಸೈಕ್ಲಿಂಗ್ ವಾಟರ್ ಡ್ರಿಪ್ಪಿಂಗ್ ಆಪ್ಷನ್ ಇದೆ. ಈಗ ನೆಕ್ಸ್ಟ್ ಒಂದು 50% ಮನೆ ಬಂದ್ರೆ STP ರನ್ ಆದ್ಮೇಲೆ ರೀಸೈಕ್ಲಿಂಗ್ ವಾಟರ್ನ ಸೊ ಎಲ್ಲಾ ಪ್ಲಾಂಟ್ಸ್ ಗಾರ್ಡನ್ಗೂ ನಾವು ಯೂಸ್ ಮಾಡ್ಕೋಬಹುದು. ಸೂಪರ್ ಸರ್. ಏನ್ ಸರ್ ಇಷ್ಟು ಟೆಕ್ನಿಕ್ ಯೂಸ್ ಮಾಡಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದೀರಾ ನೀವು? ಅದೇ ಹೇಳಿದ್ನಲ್ಲ, ಪ್ರೊಫೆಷನ್ ಬಂದಾಗ ಅದನ್ನ ಪ್ರಾಕ್ಟಿಕಲ್ ಪ್ರೊಫೆಷನಲ್ ಎಥಿಕ್ಸ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತ
ಜನ ಅದು ಇಷ್ಟಪಡ್ತಾರೆ. ನೀವು ಪ್ರೊಫೆಷನ್ ನ ಲವ್ ಮಾಡೋದಕ್ಕೆ ಈ ತರ ಮಾಡೋದಕ್ಕೆ ಸಾಧ್ಯವಾಗಿದೆ. ಒಂದು ಈಚ್ ಸಿಂಗಲ್ ರುಪಿ ನೀವು ಇಲ್ಲೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಪ್ರತಿ ಪೆನ್ನಿನೂ ಇಲ್ಲಿ ವರ್ತ್ ಇದೆ. ಒಂದ್ಸರಿ ವಿಸಿಟ್ ಮಾಡಿ. ನೀವೇನು ವಿಸಿಟ್ ಮಾಡೋದಕ್ಕೆ ಅಡ್ವಾನ್ಸ್ ಕೊಡಬೇಕು, ನೋಡೋದಕ್ಕೆ ಕೊಡಬೇಕು ಏನೂ ಇಲ್ಲ. ಲೇಔಟ್ಗೆ ವಿಸಿಟ್ ಮಾಡಿ, ನೋಡಿ, ಓನರ್ ಸಿಗ್ತಾರೆ, ಮಾತಾಡಿ ಅಡ್ವಾನ್ಸ್ನ ನೀವು ಕನ್ಫರ್ಮ್ ಮಾಡಿಕೊಂಡು ಸೈಟ್ನ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸರ್, ಈಗ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ಬೇರೆನೆಲ್ಲ ನಾನು ಬಿಟ್ಟಿದ್ದೀನಿ ಜನಕ್ಕೆ, ನಿಮ್ಮ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿಬಿಡಿ. ಆ್ಯಕ್ಚುಲಿ ಈ ಪ್ರಾಜೆಕ್ಟ್ಸ್ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಬಿಫೋರ್ 1.5 ಕಿಲೋಮೀಟರ್ ಅಂದರೆ ಈಸ್ಟ್ ಗೇಟ್ ಬರುತ್ತೆ. ಸೊ ಅಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. 1/2 ಕಿಲೋಮೀಟರ್ ಒಳಗಡೆ ಹೋದರೆ ಮೆಟ್ರೋ ಸ್ಟೇಷನ್ ಬರುತ್ತೆ. ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ಗೂ ಈ ಪ್ರಾಜೆಕ್ಟ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಜಸ್ಟ್ ನಿಮಗೆ ಈ ಕಾರ್ಗೋ ಹೈ ರೋಡ್ ಇದೆಯಲ್ಲ, ಈ ರೋಡ್ಗೆ ಹೈವೇಗೆ 900 ಮೀಟರ್ ಆಗುತ್ತೆ ಅಷ್ಟೇ ನಿಮ್ಗೆ. ಮತ್ತೆ ಏರೋಸ್ಪೇಸ್ ಪಾರ್ಕ್ಗೆ 900 ಮೀಟರ್. ನೀವು ಅಲ್ಲಿ ರೈಟ್ ತಗೊಂಡ ತಕ್ಷಣ ನಿಮ್ಗೆ ಲೆಫ್ಟ್ ಇರೋದೆಲ್ಲ ಏರೋಸ್ಪೇಸ್ ಪಾರ್ಕ್. ಹೌದು, ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಏನ್ ಬಂದ್ರೆ ಕಂಪ್ಲೀಟ್ ಟಾರ್ ರೋಡ್ ಎಲ್ಲ. ಇಲ್ಲೇನಂದ್ರೆ ದ ಪ್ರಿಯಾರಿಟಿ ನಾವು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾನು ರಿಕ್ವೆಸ್ಟ್ ಮಾಡೋದು 3 ಆಪ್ಷನ್ ಅನ್ನ ನೋಡಬೇಕು. ಒಂದು, ಲೊಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಾಪರ್ಟಿ ಎಲ್ಲಿ ತಗೋತೀವಿ, ಅಪ್ರಿಸಿಯೇಷನ್ ಹೆಂಗಾಗುತ್ತೆ, ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಇದೆಯಾ, ಕಂಪ್ನೀಸ್ ಇದೆಯಾ, ಎಂಪ್ಲಾಯ್ಮೆಂಟ್ಸ್ ಇದೆಯಾ, ಇದು ಬಹಳ ಇಂಪಾರ್ಟೆಂಟ್ ನಮ್ಗೆ. ಸೈಟ್ಸ್ ಎಲ್ಲಾದ್ರೂ ಸಿಗುತ್ತೆ, ಸೊ ಎಲ್ಲಿ ತಗೊಂಡ್ರು ಮಿನಿಮಮ್ ಅಪ್ರಿಸಿಯೇಷನ್ ಸಿಗುತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಅಪ್ರಿಸಿಯೇಷನ್ ವಿತ್ ಇನ್ ಶಾರ್ಟ್ ಪೀರಿಯಡ್ ಅಂದಾಗ ಲೊಕೇಶನ್ ಪ್ರಿಯಾರಿಟಿ ಕಂಪಲ್ಸರಿ ನೀವು ನೋಡ್ಬೇಕಾಗುತ್ತೆ. ಸೊ ಈ ಲೊಕೇಶನ್ ಅಂದ್ರೆ ಏರ್ಪೋರ್ಟ್ ಎಷ್ಟು ದೂರ ಇದೆ, ಮೆಟ್ರೋ ಸ್ಟೇಷನ್ಗೆ ಎಷ್ಟು ದೂರ ಇದೆ, ರೈಲ್ವೆ ಸ್ಟೇಷನ್ಗೆ ಎಷ್ಟು ದೂರ ಇದೆ, ನಿಯರ್ ಬೈ ಹಾಸ್ಪಿಟಲ್, ಸ್ಕೂಲ್ಸ್, ಈ ತರದ ಅಮ್ಯುನಿಟೀಸ್ ಇದೆಯಾ. ಸೊ ಇದೆಲ್ಲ ನಾವು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ಸ್ ಏನಂದ್ರೆ ನಿಮ್ಗೆ ಹಾರ್ಡ್ಲಿ STRR ಹೈವೇಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ IT, ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್. ಎಕ್ಸಾಂಪಲ್ ನಿಮ್ಗೆ ಶೆಲ್ ಆಗ್ಲಿ, ವಿಪ್ರೋ ಆಗ್ಲಿ, TE ಟೆಕ್ನಾಲಜೀಸ್, ಅಮದಾ, ಸಿಪೆಟ್, ಈ ಮುದ್ರಾ. ಹಾಗೆ ನಿಮ್ಗೆ BCC ಅಕಾಡೆಮಿ ಬಂದಿದೆ. ಸೊ ಈಗ BCC ಅಕಾಡೆಮಿ ಅಂದ್ರೆ ಜಸ್ಟ್ ಹಾರ್ಡ್ಲಿ 3.5 ಕಿಲೋಮೀಟರ್. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ ಎಷ್ಟು ಜನ ಸ್ಟೂಡೆಂಟ್ಸ್ ಹೊರಗಡೆಯಿಂದ ಪ್ರಾಕ್ಟೀಸ್ ಬರ್ತಾರೆ, ಅವ್ರಿಗೆಲ್ಲ ಅಕಾಮಿಡೇಷನ್ಸ್ ಬೇಕು. ಸೊ ಹಾಗಾಗಿ ಜೊತೆಗೆ ಸ್ಯಾಪ್ ಲ್ಯಾಬ್ಸ್, ಈ ತರ ನಿಮ್ಗೆ ನಿಯರ್ಲಿ 1000 ಕಂಪನೀಸ್ ಬರ್ತಾ ಇದೆ. ಸೊ ಹಾಗದು ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ. ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾ ಬಂದ್ರೆ IT, ಹಾರ್ಡ್ವೇರ್, ಏರೋಸ್ಪೇಸ್ ಪಾರ್ಕ್ ಕೂಡ ಹಾರ್ಡ್ಲಿ ನಿಮಗೆ 3 ಕಿಲೋಮೀಟರ್ಸ್ ಅಲ್ಲಿ ಬರುತ್ತೆ. ಚಾಣಕ್ಯ ಯೂನಿವರ್ಸಿಟಿ ಆಗ್ಲಿ, ರಾಷ್ಟ್ರೋತ್ತನ ಸ್ಕೂಲ್ಸ್ ಆಗ್ಲಿ, ಸೊ ತುಂಬಾ ದೊಡ್ಡ ಅಂದ್ರೆ ನಾನು ಹೇಳ್ತಾ ಇರೋದು ಬರುತ್ತೆ ಅಲ್ಲ. ಸೊ ನೀವು ಬಂದು ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ಈ ಏರಿಯಾ ಹೆಂಗ್ ಡೆವಲಪ್ಮೆಂಟ್ ಆಗ್ತದೆ. ಹಾಗಾಗಿ ದ ಲೊಕೇಶನ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಅವಾಗ ನಿಮಗೆ ಅಪ್ರಿಸಿಯೇಷನ್ ಸಿಗೋಕ್ಕೆ ಆಗುತ್ತೆ. ಜೊತೆಗೆ ಪ್ರಾಪರ್ಟಿ ಯಾವಾಗ್ಲೂ ನೀವು ತಗೊಂಡ್ಮೇಲೆ ಮೇಂಟೆನೆನ್ಸ್ ಇರಬೇಕು. ಇವಾಗ ನೀವು ಇಷ್ಟು ಗ್ರೀನರಿ ನೋಡ್ತಾ ಇದ್ದೀರಾ ಅಂದ್ರೆ ಬಿಕಾಸ್ ಆಫ್ ಮೇಂಟೆನೆನ್ಸ್. ಸೊ ಹಾಗಾಗಿ ಈ ಪ್ರಾಪರ್ಟಿ ಹೇಳಬೇಕಾದ್ರೆ ಎಕ್ಸ್ಪೆಷಲ್ 7 Hills ಕೋರ್ಟ್ಯಾರ್ಡ್ ಯಾಕೆ ನೀವು ನೋಡ್ಬೇಕು ಅಥವಾ ಇಲ್ಲಿ ತಗೋಬೇಕಂದ್ರೆ, ಇಲ್ಲಿ ಡೆವಲಪ್ಮೆಂಟ್ಸ್ ವೈಸ್ ಅಲ್ಲಿ 10 feet ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀವಿ. ಯೂಶಲಿ ಆಸ್ ಎ ಡೆವಲಪರ್ ಕೆಲವು ವಿಷಯಗಳನ್ನ ಅಥವಾ ಪ್ರೊಫೆಷನಲ್ ಎಥಿಕ್ಸ್ ಅನ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ಗೇಟೆಡ್ ಕಮ್ಯುನಿಟಿ ಅಂತೀವಿ, ಆದ್ರೆ ಎಷ್ಟು ಫೀಟ್ ಹೈಟ್ ಕಾಂಪೌಂಡ್ ಕೊಡೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಈಗ ಎಲ್ಲ ನಾನು 6 feet ಯೂಶಲಿ ಕಾಂಪೌಂಡ್ ಕೊಟ್ಬಿಡ್ತೀವಿ. ಮತ್ತೆ ನೀವು ಈಚ್ ಒಂದೊಂದು ಸೈಟ್ಸ್ಗೂ ನೀವು ಒಂದು ಕಾಂಪೌಂಡ್ ಮಾಡ್ಬೇಕಾದ್ರೆ 3 lakhs ಮಾಡಬೇಕು. 100 sites into 3 lakhs ಅಂದ್ರೆ 3 crores is ಪಬ್ಲಿಕ್ ಮನಿ ವೇಸ್ಟ್. ನಂದು ಇನ್ನೊಂದು 30-40 ಲಕ್ಷ ಜಾಸ್ತಿ ಹಾಕ್ಬಿಟ್ರೆ ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾವು ಈಚ್ ಇಂಡಿವಿಜುವಲ್ ಸೈಟ್ಸ್ ಪಿಕೆಟ್ ಫೆನ್ಸಿಂಗ್ ಕೊಟ್ಟು 3 feet ಗಾರ್ಡನ್ ಏರಿಯಾ ಕೊಟ್ಟು ಆಲ್ಮೋಸ್ಟ್ 18,000 ಫ್ಲವರ್ ಪ್ಲಾಂಟ್ಸ್, ವೆರೈಟೀಸ್ ಆಫ್ ಇದೆಲ್ಲ ನೀವು ನೋಡ್ತಿದ್ದೀರಾ. ಸೊ ಆ ತರ ಡೆವಲಪ್ಮೆಂಟ್ಸ್ ಮಾಡ್ತಾರಿಂದ ನಿಮ್ಗೆ ಒಂದೇ ₹1 ಕೂಡ ಎಕ್ಸ್ಟ್ರಾ ಯಾವುದೇ ವರ್ಕ್ ಮಾಡುವಂತದ್ದು ಇದಿಲ್ಲ. ಸೊ ಆ ಜೊತೆಗೆ ಈಗ ನಮ್ಗೆ ಬೆಸ್ಕಾಂ ಅಂದ್ರೆ ನಾವು ಎಲೆಕ್ಟ್ರಿಸಿಟಿ ತಗೊಂಡಿದ್ವಿ. ಎಲೆಕ್ಟ್ರಿಸಿಟಿಲಿ ಬಂದು ಆಕ್ಚುಲಿ ಬಯಪ್ಪ ಆಗ್ಲಿ, ರೇರಾ ಅಪ್ರೂವ್ಡ್ ಆಗ್ಲಿ ಯಾವುದೇ ಆದ್ರೂ ಇಷ್ಟೇ ತಗೊಬೇಕನ್ನೋ ಒಂದು ಯಾವುದೇ ಮಾನದಂಡ ಇರಲ್ಲ. ಬಟ್ ಇಲ್ಲಿ ನಾವು ಆರ್ಕಿಟೆಕ್ಟ್ ನ ಕನ್ಸಲ್ಟ್ ಮಾಡಿದಾಗ 130-40 ಮನೆ ಕಟ್ಟಬೇಕಾದ್ರೆ ಮಿನಿಮಮ್ 3 to 4 kV ಬೇಕು ಪವರ್. ಬಟ್ ನಾನು ಇಲ್ಲಿ 5 kV ತಗೊಂಡಿದ್ದೀನಿ. ಯಾಕಂದ್ರೆ ಒಂದು ಸಂಪ್ ಮಾಡ್ಬೋದು, ಟ್ಯಾಂಕ್ ಇಟ್ಕೊಬಹುದು, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಬಹುದು, ಸಿಸ್ಟಮ್ಸ್ ಇಟ್ಕೊಬಹುದು. ಸೊ ಹಾಗಾಗಿ 5 kV ಇಂಡಿವಿಜುವಲ್ ಸೈಟ್ಸ್ ವಿತ್ ಕ್ಲಬ್ ಹೌಸ್ ಆಗೋಷ್ಟು ಫುಲ್ ಪ್ಲೇಟ್ ಪವರ್ ಪರ್ಚೇಸ್ ಮಾಡಿದೀವಿ. ಯೂಶಲಿ ನೀವು ಬೇರೆ ಲೇಔಟ್ಸ್ ಅಥವಾ ಇನ್ನೊಂದ್ ಕಡೆ ಹೋಗಿ ನಾನು ಮಾಡಲ್ಲ ಮಾಡ್ತಾರೆ ನಾನು ಹೇಳಲ್ಲ. ಇಟ್ ಇಸ್ ನಮ್ ಲೇಔಟ್ಸ್ ನಾನು ಹೇಳ್ಬೇಕು ಅಷ್ಟೇ. ಸೊ ಬೇರೆ ಕಡೆ ತಗೊಂಡ್ರಿ, ಇವತ್ತು ನೀವು ಒಂದ್ ಸೈಟ್ ತಗೊಂಡ್ರಿ ಎಲ್ಲಾದ್ರೂ 3.5 ಲಕ್ಷ ನಿಮ್ಗೆ ಬೆಸ್ಕಾಂ ಡಿಪಾಸಿಟ್ ಬರುತ್ತೆ. ಸೊ ಅದು ಕೂಡ ನೀವು ಇಲ್ಲಿ ಮಾಡಂಗಿಲ್ಲ, ಅದು ಆಲ್ರೆಡಿ ನಾವು ಮಾಡಿದ್ವಿ. ಆಕ್ಚುಲಿ ಏನಕ್ಕಂದ್ರೆ ನಾವು ಇದು ವಿಲ್ಲಾ ಕಾನ್ಸೆಪ್ಟ್ ತರ ಕನ್ಸ್ಟ್ರಕ್ಷನ್ ಬರ್ಬೇಕನ್ನೋ ಕಾರಣಕ್ಕೋಸ್ಕರನೇ ಫುಲ್ ಪ್ಲೇಟ್ ಪವರ್ ವಿತ್ ಇನ್ಸೂರೆನ್ಸ್ ತಗೊಂಡಿದೀವಿ. ಅದಕ್ಕೆ ಕೂಡ ಸಮಥಿಂಗ್ ಇಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಇನ್ಸೂರೆನ್ಸ್ ಕವರ್ ಕೂಡ ಇರುತ್ತೆ. ಹಾಗೇನೆ ಜೊತೆಗೆ ಇದು ಆ ಪವರ್ ಪ್ಯಾಕೇಜ್ ಫುಲ್ ತಗೊಂಡಿರೋದ್ರಿಂದ ನಮ್ಗೆ
ಇಲ್ಲಿ 1 ಇಯರ್ ಮಾತ್ರ ಡೆವಲಪರ್ ಮೇಂಟೈನ್ ಮಾಡ್ಬಿಟ್ಟು ನೆಕ್ಸ್ಟ್ 1 ಇಯರ್ ಆದ್ಮೇಲೆ ನಮಗೆ ಪಂಚಾಯತಿ ಅಥವಾ ಲೋಕಲ್ ಅಥಾರಿಟಿ ಅವರ ಬೆಸ್ಕಾಂ ಬಿಲ್ ಅನ್ನು ಕೂಡ ಅವ್ರು ಕಟ್ತಾರೆ. ಅದು ಮೇಂಟೆನೆನ್ಸ್ ಬರಲ್ಲ ಅವಾಗ. ಹೌದು. ಇವಾಗ ಏನ್ ನೋಡ್ತಾ ಇದೀರಾ ಪಬ್ಲಿಕ್ ಲೈಟ್ಸ್ ಎಲ್ಲ, ಸೊ ಇದು ಕೂಡ ನಾವು ಬಿಲ್ ಕಟ್ಟಂಗಿರಲ್ಲ. ಓ ಸೂಪರ್. ಸೊ ಯೂಶುವಲಿ ಇಲ್ಲಿ ಕೆಲವು ಕಡೆ ಡೆವಲಪರ್ ಏನ್ ಮಾಡ್ತಾರೆ, ಇದು ಯಾವ್ದನ್ನು ಹೇಳಲ್ಲ, ಯಾವ್ದನ್ನು ಮಾಡಲ್ಲ. ಅದು ಹೇಳಿದ್ರು ಹೇಳ್ತಾರೆ ಎಕ್ಸ್ಕ್ಲೂಡೆಡ್, ಅದು ಅವರೇ ಮಾಡ್ಕೊಬೇಕು. ಜನ ಕಸ್ಟಮರ್ ಬಂದಾಗ ಏನ್ ಮಾಡ್ತಾರೆ, ಸೈಟ್ ಒಂದ್ ನೋಡ್ತಾರೆ, ರೇಟ್ ಒಂದ್ ನೋಡ್ತಾರೆ, ಅಷ್ಟ್ ಬಿಟ್ರೆ ಸೊ ಇದನ್ನ ಯಾವ್ದನ್ನು ಕೇಳಲ್ಲ ಪಾಪ. ಯಾಕಂದ್ರೆ ಇದು ಅವ್ರ ಪ್ರೊಫೆಷನ್ ಅಲ್ಲ. ಸೊ ಯಾವಾಗ ಕನ್ಸ್ಟ್ರಕ್ಷನ್ ಹೋಗ್ತಾರೋ ಅವಾಗ ಈ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಬರುತ್ತೆ. ಅವಾಗ ಹೇಳ್ತಾರೆ, ಓ ನಾವಿದ್ ನೋಡ್ಬೇಕಿತ್ತು. ಸೊ ಹಾಗಾಗಿ ನಾವಿಲ್ಲಿ ಆ ಎಥಿಕ್ಸ್ ಇಟ್ಕೊಂಡು ಮಾಡೋದು ಒಳ್ಳೇದು. ಯಾಕಂದ್ರೆ ನಾವು ಅವ್ರ ಹಾರ್ಡ್ ಅಂಡ್ ಮನಿ ನಮಗೆ ಪೇ ಮಾಡ್ತಾ ಇರೋದ್ರಿಂದ ನಾವು ಪ್ರಾಡಕ್ಟ್ ಅನ್ನ ಒಳ್ಳೆ ರೀತಿ ಡೆಲಿವರಿ ಮಾಡೋಣ ಅಂತ. ಜೊತೆಗೆ STP ಮಾಡ್ತೀವಿ. ಯೂಶುವಲಿ ನಿಮ್ಗೆ STP ಅದೆಲ್ಲ ಬಂದು ಜನ ನೋಡ್ಬೇಕು. ನೀವೇನ್ ಮಾಡ್ತಾರೆ, ಜನ ಬಂದು ಯಾರು STP ನೋಡಲ್ಲ, ಪವರ್ ಕೇಳಲ್ಲ, ಪ್ರತಿ ಯಾವ ಪೈಪ್ಸ್ ಯೂಸ್ ಮಾಡಿದೀವಿ ಯಾವ್ದನ್ನು ಕೇಳಲ್ಲ, ಸೈಟ್ ಒಂದು ನೋಡ್ತೀರಾ. ಈಗ ನೀವು ಗ್ರೀನರಿ ನೋಡ್ತಾ ಇದ್ದೀರಾ, ಗಿಡ ನೋಡಿದ ತಕ್ಷಣ ಅದು ಅಟ್ರಾಕ್ಟ್ ಆಗುತ್ತೆ, ಖುಷಿ ಕೊಡುತ್ತೆ ಅಫ್ಕೋರ್ಸ್, ಬಟ್ ಬೇರೆ ಥಿಂಗ್ಸ್ ಅಲ್ಲ. ಹಾಗಾಗಿ ಇಲ್ಲಿ ಪ್ರಾಪರ್ STP ಮಾಡಿದೀವಿ. 1,30,000 KLD ಕೆಪಾಸಿಟಿ ಅಂತ ಒಂದು STP. ಅದು ರೀಸೈಕ್ಲಿಂಗ್ ಕೂಡ ಮಾಡ್ಕೋಬಹುದು. ಸೊ ಅದೆಲ್ಲ ಆಪ್ಷನ್ಸ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ಸೊ ಹಾಗೇನೆ ನಮ್ಗೆ ವಾಟರ್ ಟ್ಯಾಂಕ್ ಬಂದಾಗ, ಈಗ ನಮ್ಗೆ ಇದು ವಿಲ್ಲಾ ತರ ಮಾಡೋಣ ಅನ್ಕೊಂಡಿದ್ವಿ, ಸಿಂಗಲ್ ಫ್ಲೋರ್ ಮಾಡ್ತೀವಿ. ಸೊ ನಿಮ್ಗೆ ಒಂದು ಟ್ಯಾಪ್ ಓಪನ್ ಮಾಡಿದ್ರೆ ಪ್ರೆಷರೈಸ್ ವಾಟರ್ ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಇದು ಹೈಡ್ರೋನೋಮೆಟಿಕ್ ಸಿಸ್ಟಮ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾಡಿದೀವಿ. ಸೊ ಯಾಕೆ ಅಂದ್ರೆ ನೀವು ಒಂದೇ ಒಂದು ಫ್ಲೋರ್ ಆದ್ರೂ ಸೊ ನಿಮ್ಗೆ ಪ್ರೆಷರೈಸ್ ವಾಟರ್ ಇರಬೇಕು. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಸಂಪು ಟ್ಯಾಂಕ್ ಎರಡೂ ಇಡಬೇಕಾಗಿಲ್ಲ ಮನೆಗೆ. ಬಟ್ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಇಲ್ಲ, ನಮ್ಮ ಮನೆ ಹತ್ರ ನಂದು ಟ್ಯಾಂಕ್ ಇರಬೇಕು, ನೀರ್ ಇರಬೇಕು, ಓಕೆ ಫೈನ್ ಅಂತ ಅದು ಆಪ್ಷನ್ ಇರುತ್ತೆ. ಸೊ ನೀವು ವರ್ಕ್ ಮಾಡ್ಕೋಬಹುದು. ಸೊ ನಿಮ್ ಕೆಲಸ ಹೇಗೆ ಅಂದ್ರೆ ಏನೋ ನೀವು ಯಾರಿಗೋ ಹೇಳಿ ಪ್ರಮೋಷನ್ ಕೊಟ್ಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿ ಮಾಡ್ಸೋಂಗಿಲ್ಲ, ಏನೂ ಇಲ್ಲ. ರೆಫರ್ ಇಂದನೇ ಬಂದು ಇಲ್ಲಿ ಆಲ್ಮೋಸ್ಟ್ ಸೈಟ್ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬಂದು ತಗೊಂತಾ ಇದ್ರೆ ನನ್ಗೆ ಇಷ್ಟೊಂದು ನೀವು ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ ಇಷ್ಟೊಂದೆಲ್ಲ ಅಮ್ಯುನಿಟೀಸ್ ನೀವು ಕೊಟ್ಟಿದ್ರೆ ಡೆಫಿನೆಟ್ಲಿ ನಾನು ಮತ್ತೊಬ್ರಿಗೆ ಸಜೆಸ್ಟ್ ಮಾಡ್ತೀನಿ. ಖಂಡಿತ ಹೇಳ್ತಿದ್ದೀನಿ ಸರ್, ಇಷ್ಟು ನೀವೇನು ಹೇಳಿದ್ರೆ ಯಾರೊಬ್ರು ನಾವು ಇಲ್ಲಿವರೆಗೂ ಸೈಟ್ ರಿವ್ಯೂ ಮಾಡಿದೀವಿ ಕಂಪ್ಲೀಟ್ ಆಗಿ ಯಾರು ಇನ್ಕ್ಲೂಡ್ ಮಾಡಿ. ಹಾಗೆ ಈ ರೋಡ್ ಅಂತೀವಲ್ಲ, ಈಗ ರೋಡು ಅಷ್ಟೇನೆ. ಇದಕ್ಕೆ ನಾವು ಡೈರೆಕ್ಟ್ ಇವಾಗ ಆಕ್ಚುಲಿ ಯಾವುದೇ ಅಪ್ರೂವಲ್ ಅಲ್ಲಿ ಬಂದು ನಿಮ್ಗೆ ಕಾಂಕ್ರೀಟ್ ರೋಡ್ ಮಾಡಿ ಅಥವಾ ಟಾರ್ ರೋಡ್ ಮಾಡಿ ಅಂತ ಯಾರು ಕೇಳಲ್ಲ. ಬಟ್ ನಾವು ಕಾಂಕ್ರೀಟ್ ಮಾಡಿದೀವಿ ಯಾಕಂದ್ರೆ ಲಾಂಗ್ ಟರ್ಮ್ ಇರುತ್ತೆ ಅಂತ. ಸೊ ಕೆಳಗಡೆ ಸೋಲಿಂಗ್ ಹಾಕಿರ್ತೀವಿ. ನಮ್ಮ ವೆಬ್ಸೈಟ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ರೋಡ್ ಮಾಡಿದೀವಿ ಅಂತ. ಸೋಲಿಂಗ್ಸ್ ಆಗ್ಲಿ, ಸ್ಟೀಲ್ಸ್ ಆಗ್ಲಿ, ಸೊ ಆ ಥಿಕ್ನೆಸ್ ಆಗ್ಲಿ, ಪ್ರತಿಯೊಂದು ಕೂಡ ನಿಮ್ಗೆ. ಹಾಗೆ ಇಂಡಿವಿಜುವಲ್ ನಿಮ್ಗೆ ಮ್ಯಾನ್ಹೋಲ್ಗೆ ಯೂಶುವಲಿ ಏನ್ ಮಾಡ್ತೀವಿ ಡೆವಲಪರ್, ಒಂದು ಮ್ಯಾನ್ಹೋಲ್ಗೆ 4 ಸೈಟ್ ಅನ್ನ ಕನೆಕ್ಟ್ ಮಾಡ್ಬಿಡ್ತೀವಿ. ಬಿಕಾಸ್ ನಮಗೆ ಕಾಸ್ಟ್ ಕಟ್ ಡೌನ್ ಮಾಡೋದಕ್ಕೋಸ್ಕರ. ಅಲ್ಟಿಮೇಟ್ ಕಾಸ್ಟ್ ಕಟ್ ಡೌನ್ ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, ಏನೇ ತಗೊಂಡ್ರು ಕಾಸ್ಟ್ ಕಟ್ ಡೌನ್ ಮಾಡ್ತಾರೆ. ಬಟ್ ನಾವಿಲ್ಲಿ ಆತರ ಮಾಡಿಲ್ಲ. ಇಂಡಿವಿಜುವಲ್ ಸೈಟ್ಗೂ ಇಂಡಿವಿಜುವಲ್ ಮ್ಯಾನ್ಹೋಲ್ ಕೊಟ್ಟಿದ್ವಿ. ಇನ್ ಕೇಸ್ ಎನಿ ಇದು ನಿಮ್ಗೆ ಬ್ಲಾಕೇಜ್ ಆಗ್ಲಿ, ಮೇಂಟೆನೆನ್ಸ್ ಅಂಡರ್ ಬಂದ್ರೆ ನಿಮ್ಗೆ ಆ ಸೈಟ್ ಮಾತ್ರ ಅದು ಕ್ಲಿಯರ್ ಆಗ್ಬೇಕು. ಸೊ ಆತರ. ಹಾಗೆ ನಮ್ಗೆ ಯೂಸ್ ಮಾಡಿರೋ ಪೈಪ್ಸ್ ಇದೆಯಲ್ಲ, ನಾನು ನಿಮ್ಗೆ ಹೇಳಿದ ಹೈಡ್ರೋನೋಮೆಟಿಕ್ ಸಿಸ್ಟಮ್ ಆಪ್ಷನ್ ಕೊಟ್ಟಿದೀವಿ ಅಂತ. ಸೊ ಜನ ಏನ್ ಮಾಡ್ತಾರೆ, ನನ್ನ ಪೈಪ್ ಕಂಪ್ನಿ ಹೆಸರು ಹೇಳಲ್ಲ, ಕೆಲವು ಲೋಕಲ್ ಪೈಪ್ಸ್ ಅನ್ನು ಯೂಸ್ ಮಾಡ್ಬಿಡ್ತಾರೆ. ಈಗ ಅಂಡರ್ ಗ್ರೌಂಡ್ ಅಂತ ಹೇಳ್ತೀವಿ ಅಷ್ಟೇ. ಯಾವ ಪೈಪ್ ಯೂಸ್ ಮಾಡಿದೀವಿ ಅಂತ ಯಾರು ಕೇಳ್ತೀರಾ? ಯಾರು ಕೇಳಲ್ಲ. ಯೂಶುವಲಿ ನಾವು ಯೂಸ್ ಮಾಡಿರೋ ಬಂದು ಸುಪ್ರೀಂ 80 ಶೆಡ್ಯೂಲ್ ಪೈಪ್ಸ್. ಯೂಶುವಲಿ ನಮ್ಮ ಆರ್ಕಿಟೆಕ್ಟ್ 20 ಶೆಡ್ಯೂಲ್ ಸಾಕು ಅಂದ್ರು, ಬಟ್ ನಾವು 80 ಶೆಡ್ಯೂಲ್ ಯೂಸ್ ಮಾಡಿದೀವಿ. ಏನಕ್ಕೆ ಅಂದ್ರೆ ಈಗ ಅಪ್ ಟು ನಿಮ್ಗೆ 6th ಫ್ಲೋರ್ ವರ್ಗೂ ನಿಮ್ಗೆ ಪ್ರೆಷರೈಸ್ ವಾಟರ್ ಅದು 365 ಡೇಸ್ ಅದು ನಿಮ್ಗೆ ಇದಿರ್ಬೇಕಾದ್ರೆ ರನ್ ಆಗ್ಬೇಕಾದ್ರೆ ನಿಮ್ಗೆ ಪೈಪ್ ಚೆನ್ನಾಗಿರ್ಬೇಕು. ಮೇಂಟೆನೆನ್ಸ್ ಬರಲೇಬಾರ್ದು ಆಕ್ಚುಲಿ. ಯಾಕಂದ್ರೆ ಇಷ್ಟು ಗಿಡಗಳಿರೋದ್ರಿಂದ ಮತ್ತೆ ಅದು ಡಿಗ್ ಮಾಡಿ ಕಿತ್ತು ಎಲ್ಲ ಹಾಕೋದ್ರಿಂದ ಅದು ಖಂಡಿತ ಹರ್ಟ್ ಆಗುತ್ತೆ. ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದ್ರೂ ಇಟ್ ಇಸ್ ಡೆವಲಪ್ಮೆಂಟ್ ಕಾಸ್ಟ್ ಅಲ್ಲಿ ಬರುತ್ತಲ್ವಾ. ಹಾಗಾಗಿ ಕ್ವಾಲಿಟಿ ವರ್ಕ್ ಅಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಇಲ್ಲ. ಸೊ ಇದು ಹೇಗೆ ಅಂದ್ರೆ ನೀವೇನೋ ಸೈಟ್ ಮಾಡಿ ಸೇಲ್ ಮಾಡ್ಬೇಕು ಅಂತ ಮಾಡಿಲ್ಲ ಸರ್. ತಾವು ಸ್ವತಃ ಇಲ್ಲಿದ್ದು ಹೆಂಗ್ ಡೆವಲಪ್ ಮಾಡ್ಕೊಂತೀರಾ ಆ ತರ ಎಲ್ಲಾ ಸೈಟ್ಗಳಿಗೂ ಡೆವಲಪ್ ಮಾಡಿದ್ದಾರೆ, ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ಸ್ ಆಗಿದೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ಇವ್ರನ್ನ ಮೀಟ್ ಮಾಡಿ ವಿಡಿಯೋದಲ್ಲಿ ಏನೆಲ್ಲ ನಿಮ್ಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನ ಲೈವ್ ಆಗಿ ನಿಮ್ಗೆ ತೋರಿಸಿ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಬೇರೆ ಏನಾದ್ರೂ ನಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ ಹೇಳ್ತೀರಾ ಪರ್ಚೇಸಿಂಗ್ ಬಗ್ಗೆ? ಅಲ್ಲ, ಪರ್ಚೇಸಿಂಗ್ ಅನ್ನೋದಾದ್ರೆ ನಮ್ ಜನ ಏನ್ ಮಾಡ್ತೀವಿ ಅಂದ್ರೆ ಸೈಟ್ ಅನ್ನೋದು ಒಂದೇ ನೋಡ್ತೀವಿ. ಸೈಟ್ ತಗೊಂಡ್ವಾ, ಎಸ್. ಆಫ್ಟರ್ ಡಿಮಾನಿಟೈಸೇಷನ್ ಆಗಲಿ, ಕೋವಿಡ್ ಆಗಲಿ, ಇದೆಲ್ಲ ಆದ್ಮೇಲೆ 50-60 ಲಕ್ಷ ನೀವು ಹಾರ್ಡ್ ಅಂಡ್ ಮನಿ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬಿಟ್ಟು ಎಂಟಿ ಲ್ಯಾಂಡ್ ಇಟ್ಕೊಂಡ್ರೆ ಡೆವಲಪ್ಮೆಂಟ್ಸ್ ಹೆಂಗ್ ಸಿಗುತ್ತೆ, ಅಪ್ರಿಸಿಯೇಷನ್ ಹೆಂಗ್ ಸಿಗುತ್ತೆ, ಇದೆಲ್ಲ ಸಿಗ್ಬೇಕಾದಾಗ ನೀವೇನು ಸ್ವಲ್ಪ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಚಿಕ್ಕ ಮನೆ ಕಾನ್ಸೆಪ್ಟ್ ಅನ್ನ ತಗೊಬನ್ನಿ, ಕನ್ಸ್ಟ್ರಕ್ಷನ್ಸ್ ಮಾಡಿ. ಬಿಕಾಸ್ ಈ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಲೊಕೇಶನ್ ತುಂಬಾ ಏರ್ಪೋರ್ಟ್ ಹತ್ರ ಇದೆ, SEZ ಹತ್ರ ಇದೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲಿ ಯುರೋಪಿಯನ್ ಸ್ಟೈಲ್ ಹೌಸ್, ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ಅನ್ನ ಮಾಡಿದೀವಿ. 1200 ಸ್ಕ್ವೇರ್ ಫೀಟ್ ಅಲ್ಲೇ 900 ಸ್ಕ್ವೇರ್ ಫೀಟ್ ನಾವು ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ನೋಡಿದ್ರೆ ನೀವು Airbnb ತರ ಟೈ ಅಪ್ ಮಾಡ್ಕೋಬಹುದು. ಕಾಸ್ಟ್ ನಿಮ್ಗೆ ಎಷ್ಟಾಗುತ್ತೆ, ಆಲ್ಮೋಸ್ಟ್ ಒಂದು 35 to 40 lakhs ಇನ್ವೆಸ್ಟ್ ಮಾಡಿದ್ರೆ ಮೇನ್ ಇವತ್ತು ಜನ ಎಲ್ಲ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಏನಕ್ಕೆ ಹೋಗ್ತಾರೆ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್ ಮತ್ತೆ ನಿಮ್ಗೆ ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಗೋಸ್ಕರ ಮತ್ತೆ ಟ್ಯಾಕ್ಸ್ ಬೆನಿಫಿಟ್ಸ್ ಗೋಸ್ಕರ ಬರ್ತಾರೆ. ಇಲ್ಲಿ ಹೋಮ್ ಲೋನ್ ಅಂಡರ್ ಬರುತ್ತೆ,
ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ನಿಮಗೆ ಆಕ್ಚುಲಿ ಅದು ಆ ಮನೆ ಹತ್ರ ಹೋದಾಗ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌದು. ಸೊ ಸೊ ಹಾಗಾಗಿ ನಮಗೆ ಏನ್ ಬರುತ್ತೆ ಅನ್ನೋದನ್ನ ನಿಮ್ಗೆ ಮನೆ ತೋರಿಸಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದರಲ್ಲಿ ನಿಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಆಗಿತ್ತು ಗ್ರೀನರೀಸ್ ಬಗ್ಗೆ. ಪ್ಲಾಂಟ್ಸ್ ಎಲ್ಲ ಇಲ್ಲೆಲ್ಲ ಏನ್ ನೋಡ್ತಾ ಇದೀವಿ, ನಾರ್ಮಲ್ ಪ್ಲಾಂಟ್ಸ್ ಅಂತೂ ಖಂಡಿತ ಅಲ್ಲ. ಏನೆಲ್ಲ ಪ್ಲಾಂಟ್ಸ್ ಹಾಕಿದ್ದೀರಾ ಸರ್? ಇದೆಲ್ಲ ಎಷ್ಟು ಕಾಸ್ಟ್ ಆಯ್ತು ನಿಮ್ಗೆ? ಕಾಸ್ಟಿಂಗ್ಸ್ ಅನ್ನ ಕೆಲವು ಇಷ್ಟ ಆಗೋದಕ್ಕೆ ನಾವು ಕಾಸ್ಟಿಂಗ್ ಕೇಳಕ್ಕೆ ಆಗಲ್ಲ. ಕರೆಕ್ಟ್. ನಿಮಗೆ ನಿಮ್ಮ ಅಪ್ರಿಸಿಯೇಷನ್ ಡಬಲ್ ಮಾಡ್ಕೊಡೋದೇ ಈ ಗ್ರೀನರಿ ಮತ್ತೆ ಪ್ಲಾಂಟ್ಸ್. ಹೌದು. ಸೊ ಹಾಗಾಗಿ ಇದು ಬ್ರೀತಿಂಗ್ ಅಂತ ಹೇಳ್ತೀವಲ್ಲ, ಗ್ರೀನರಿ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಎಷ್ಟು ಸಂಪಿಗೆ ಗಿಡ ಅಷ್ಟು ದೂರ ನಿಂತ್ಕೊಳ್ಳಿ ನೀವು, ಘಮ 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 ಅಂತ ಇದೆ. ಅಷ್ಟು ಸೂಪರ್ ಆಗಿದೆ ಗೈಸ್, ರಿಯಲಿ ಗ್ರೀನರಿ. ಅಂಡ್ ಇದನ್ನ ಬಿಟ್ಟು ಪಕ್ಕದಲ್ಲಿ ನೀವು ನೋಡ್ಬೋದು, ಪ್ರತಿ ಸೈಟ್ ಅಲ್ಲೂ ಈ ತರ ಮರ ಹಾಕಿದ್ದಾರೆ. ನಿಮ್ಗೆ ಯಾವ ಫ್ಲವರ್ ಇಲ್ಲ ಅನ್ನಂಗಿಲ್ಲ. ಸಂಪಿಗೆಯಿಂದ ಹಿಡಿದು ಮಲ್ಲಿಗೆಯಿಂದ ಹಿಡಿದು ನಿಮ್ಗೆ ಅಲ್ಲಿದೆ ನೋಡಿ, ನಿಮ್ಗೆ ಕನಕಾಂಬರ ಎಲ್ಲಾ ತರದ ಫ್ಲವರ್ಸ್ ಕೂಡ ಇರುತ್ತೆ ನಿಮ್ಗೆ. ನಿಮ್ಗೆ ಒಂದ್ ಮನೆ ಕಟ್ಟಿದ್ರೆ ನಿಜವಾಗ್ಲೂ ಒಂದು ಹೂ ಕೂಡ ನೀವು ಆಚೆ ತರಬೇಕಾಗಿಲ್ಲ. ಅಲ್ಲೇ ಇರೋ ಒಂದೇ ಒಂದು ಹೂ ಎತ್ತಿಟ್ರೆ ಸಾಕು ನಿಮ್ಗೆ, ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಫೈನಲಿ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ, ಇಲ್ಲಿ ನೀವು ಸೈಟ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಸೈಟ್ಗೆ ಮಾತ್ರ ಇನ್ವೆಸ್ಟ್ ಮಾಡಿ. ಕಾಂಪೌಂಡ್ಗೆ, ಪೈಪ್ಗೆ, ಎಲೆಕ್ಟ್ರಿಸಿಟಿಗೆ, ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಏನು ಮಾಡ್ಸೋದ್ ಬೇಡ. ಎಲ್ಲ ಡೈರೆಕ್ಟ್ ಓನರ್ಸೇ ಮಾಡ್ಸಿದ್ದಾರೆ ನಿಮ್ಗೆ. ಜೊತೆಗೆ ಇದು ಏರ್ಪೋರ್ಟ್ ಪಕ್ಕದಲ್ಲಿ ಬರ್ತಾ ಇರೋದ್ರಿಂದ ನಮ್ಗೆ ಏರ್ಪೋರ್ಟ್ ಅಥಾರಿಟಿಯಿಂದ NOC ತಗೊಂಡಿದ್ದೀವಿ. ಒಂದು NOC ತಗೋಬೇಕಾದ್ರೆ ಇವತ್ತು ಏನ್ ಖರ್ಚಾಗುತ್ತೆ ಅಂತ ಗೊತ್ತು ಗೌರ್ಮೆಂಟ್ ಅಲ್ಲಿ, ಎಷ್ಟು ಟೈಮ್ ತಗೊಳುತ್ತೆ ಅಂತ. ಈಚ್ ಇಂಡಿವಿಜುವಲ್ ಸೈಟ್ಸ್ ಕೂಡ ನಾವು NOC ತಗೊಂಡಿದ್ದೀವಿ. ಕನ್ಸ್ಟ್ರಕ್ಷನ್ NOC ಕೂಡ ಆಗಿದೆ, NOC ಕೂಡ ಆಗಿದೆ, ಎಲ್ಲ ಆಗಿದೆ ಗೈಸ್. ಜಸ್ಟ್ ಬನ್ನಿ, ಸೈಟ್ಗೆ ಇನ್ವೆಸ್ಟ್ ಮಾಡಿ, ನೀವು ಮನೆ ಸ್ಟಾರ್ಟ್ ಮಾಡಿ. ಇನ್ನೊಂದು ಎಕ್ಸ್ಟ್ರಾ ₹1 ಕೂಡ ನೀವು ಯಾವ ಡೆವಲಪ್ಮೆಂಟ್ಗೂ ಕೂಡ ಪೇ ಮಾಡೋದಿಲ್ಲ. ಸರ್, ಈಗ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ ಪ್ರಾಪರ್ಟಿ ಬಗ್ಗೆ, ನಮ್ಮ ಜೊತೆ ಇಷ್ಟೆಲ್ಲ ಡೀಟೇಲ್ಸ್ ಶೇರ್ ಮಾಡಿದ್ರಿ. ನೆಕ್ಸ್ಟ್ ಈಗ ಇಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಒಂದು ಸೈಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ? ಈಗ ನಿಮ್ಗೆ ಇದು ಪ್ಲಾಟೆಡ್ ಏರಿಯಾ, ಇಟ್ ಇಸ್ ನಾಟ್ ಎ ವಿಲ್ಲಾ ಅಥವಾ ಅಪಾರ್ಟ್ಮೆಂಟ್ ಅಲ್ಲ. ಯಾಕಂದ್ರೆ ವಿಲ್ಲಾ ಅಪಾರ್ಟ್ಮೆಂಟ್ ಬಂದಾಗ ಪೊಸಿಷನ್ ಕೊಟ್ಟ ತಕ್ಷಣ ನಿಮ್ಗೆ ಫಂಕ್ಷನಿಂಗ್ ಆಗುತ್ತೆ, ಜನ ಬರ್ತಾರೆ, ಅವಾಗ ಜೊತೆಗೆ ಕ್ಲಬ್ ಹೌಸ್ ಕೂಡ ಬೇಕಿರುತ್ತೆ. ಈಗೆಲ್ಲ ಇನ್ ದ ನೇಮ್ ಆಫ್ ಅಮ್ಯುನಿಟೀಸ್ ಸೇಲ್ ಆಗ್ತಾ ಇರೋದು. ಅಷ್ಟು ಅಮ್ಯುನಿಟೀಸ್ ಕೊಡ್ತಿದೀವಿ, ಎಷ್ಟು ಅಮ್ಯುನಿಟೀಸ್ ಕೊಡ್ತೀವಿ ಅಂತ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಬಟ್ ಇಲ್ಲಿ ನಮ್ದು ಪ್ಲಾಟೆಡ್ ಏರಿಯಾ ಇರೋದ್ರಿಂದ ನಾವ್ ಈಗ ಸ್ಟಾರ್ಟ್ ಮಾಡ್ತಾ ಇಲ್ಲ ಕ್ಲಬ್ ಹೌಸ್ ಅನ್ನ, ಬಟ್ ನಾವು ರಿಸರ್ವ್ ಮಾಡಿದೀವಿ ಪ್ಲೇಸ್ ಅನ್ನ. ಸೊ ಅದಕ್ಕೆ ಏನಕ್ಕೆ ಅಂದ್ರೆ ಈಗ ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ 50% ಮನೆಗಳು ಬಂದಾಗ ಆಮೇಲೆ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ರೆ 1 year ಟೈಮ್ ತಗೊಳುತ್ತೆ ಕನ್ಸ್ಟ್ರಕ್ಷನ್ ಗೆ. ಅದಕ್ಕೆ ನಾವು ಪೇಮೆಂಟ್ ತಗೋತಾ ಇಲ್ಲ, ಕ್ಲಬ್ ಹೌಸ್ಗೂ ಪೇಮೆಂಟ್ ತಗೋತಾ ಇಲ್ಲ. ಅವಾಗ ನಾವು ಕ್ವಾರ್ಟರ್ಲಿ, ಇವಾಗ ಎಕ್ಸಾಂಪಲ್ 3 lakhs ನಾವು ಕ್ಲಬ್ ಹೌಸ್ ಅಂದ್ರೆ 3 months ₹1 lakh ಕೊಟ್ರೆ ಕೂಡ ನಿಮ್ಗೆ ಆಲ್ಮೋಸ್ಟ್ 1 year ಅವ್ರಿಗೂ ಬರ್ಡನ್ ಅನ್ಸಲ್ಲ, ಅದು ಡೆವಲಪ್ಮೆಂಟ್ಸ್ ಆಗ್ಬಿಡುತ್ತೆ. ಮೇನ್ ಏನಂದ್ರೆ ಮೇಂಟೆನೆನ್ಸ್ ಸೆಂಟರ್ ಬರಲ್ಲ. ಇಲ್ಲ ನೀವು ಪ್ಲಾಟ್ ತಗೊಂಡು ಕ್ಲಬ್ ಹೌಸ್ ಮಾಡ್ಬಿಟ್ಟಿದ್ರೆ ನೀವು ಅದಕ್ಕೆ 10-12 ಮೇಂಟೆನೆನ್ಸ್ ಮಾಡ್ಬೇಕಾ. ಸೊ ಮತ್ತೆ ನಿಮಗೆ ಬರ್ಡನ್ 45,000 EMI ಜೊತೆಗೆ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಹೋಗುತ್ತೆ. ಸೊ ಹಾಗಾಗಿ ಬೇಡ ಅದು. ಸೊ ಲೇಟರ್ ಸ್ಟೇಜಸ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಬಟ್ ಪ್ಲೇಸ್ ಅಂತೂ ರಿಸರ್ವ್ಡ್ ಇರೋದ್ರಿಂದ ಯಾವಾಗ ಬೇಕಾದ್ರೂ ನಾವು ಕ್ಲಬ್ ಗ್ಯಾರಂಟಿ. ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಆಲ್ಮೋಸ್ಟ್ 1 year ನೀವು ವೆಯ್ಟ್ ಮಾಡಿದ್ರೆ ಮಿನಿಮಮ್ 50% ಅಪ್ರಿಸಿಯೇಷನ್ 100% ಸಿಗುತ್ತೆ. ಬಿಕಾಸ್ ನಾನು ಹೇಳೋದು ಜಸ್ಟ್ ಬಂದು ನೀವು ಇನ್ ಅಂಡ್ ಅರೌಂಡ್ ಡೆವಲಪ್ಮೆಂಟ್ಸ್ ನೋಡಿ. ಇಲ್ಲಿ ಏನಕ್ಕೆ ಅಂದ್ರೆ 12,000 acres IT ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್, ಇಷ್ಟು ಡೆವಲಪ್ಮೆಂಟ್ಸ್ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಬರ್ತಾ ಇರೋದ್ರಿಂದ ಸಿಟಿಯಿಂದ ಇದು ಆಲ್ಮೋಸ್ಟ್ 20 to 30 kilometers ಇದೆ. ಹೆಬ್ಬಾಳದಿಂದ 22 kilometers, ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ವಿಧಾನಸೌಧ 30 kilometers ಇದೆ. ಸೊ ಇಷ್ಟು ಕಂಪ್ನೀಸ್ ಬರ್ಬೇಕಾದ್ರೆ ನಂದು ಓನ್ ಹೌಸ್ ಅಲ್ಲಿ ಇದೆ ಅಂತ ಹೇಳಿ ಟ್ರಾವೆಲ್ ಮಾಡಕ್ ಆಗಲ್ಲ. ಸೊ ಈ ಹೆಬ್ಬಾಳ ಕ್ರಾಸ್ ಮಾಡಕ್ಕೆ 1 hour ಬೇಕು ನಿಮ್ಗೆ, ಬಾಟಲ್ ಟ್ರಾಫಿಕ್ ಇರೋದ್ರಿಂದ. ಸೊ ಜನಕ್ಕೆ ಮ್ಯಾಕ್ಸಿಮಮ್ ನಿಮ್ಗೆ ನಿಯರ್ ಬೈ ಅವ್ರಿಗೆ ಕಂಪನಿಗಳಿಗೆ ಹತ್ರ ಆಗತ್ತಾರ. ನಮ್ ಲೇಔಟ್ ಇಂದ ನಿಮ್ಗೆ ಆರಾಮಾಗಿ ಒಂದು ಸೈಕಲ್ ಅಲ್ಲಿ ಹೋಗ್ಬೋದು ಕಂಪನೀಸ್ಗೆ. ಅವರು 2-3 kilometers ನೀವು ₹100 ನೀವು ಫ್ಯೂಲ್ ಕೂಡ ಸ್ಪೆಂಡ್ ಮಾಡೋಂತ ಅವಶ್ಯಕತೆ ಇರಲ್ಲ. ಹೌದು. ಸೊ ಅಂತ ಪ್ಲೇಸ್ ಅಲ್ಲಿ ನಿಮ್ಗೆ ಲೊಕೇಟ್ ಆಗಿದೆ. ಓಕೆ, ಸೊ ಸರ್ ಈಗ ನೆಕ್ಸ್ಟ್ ಅಪ್ರೂವಲ್ ಬಗ್ಗೆ ಹೇಳ್ಬಿಡಿ ಸರ್. ಇಷ್ಟೆಲ್ಲ ಹೇಳಿದಿರಾ, ಇಷ್ಟೆಲ್ಲ ಫಸ್ಟ್ ಕ್ಲಾಸ್ ಹೇ ಗ್ರೇಡ್ ಅಲ್ಲಿ ಇದೆ. ನೆಕ್ಸ್ಟ್ ಕಮಿಂಗ್ ಟು ಅಪ್ರೂವಲ್. ಈಗ ಆಕ್ಚುಲಿ ಬಯಪ್ಪ ಇಂದ ಕ್ಲಿಯರೆನ್ಸ್ ಆಗಿದೆ, BMRD ಇಂದ ಕ್ಲಿಯರೆನ್ಸ್ ಆಗಿದೆ, ಅರ್ಬನ್ ಡೆವಲಪ್ಮೆಂಟ್ ಇಂದ ಕ್ಲಿಯರೆನ್ಸ್ ಆಗಿದೆ, ಹಾಗೆ DC ಕನ್ವರ್ಷನ್ ಆಗಿದೆ, 40% ರಿಲೀಸ್ ಆರ್ಡರ್ ಆಗಿದೆ, ಹಾಗೆ 100% ರಿಲೀಸ್ ಆರ್ಡರ್ ಆಗಿ ನಿಮ್ಗೆ ಬಯಪ್ಪ ಅಪ್ರೂವ್ಡ್ ಆಗಿದೆ, ಫೈನಲ್ ಅಪ್ರೂವಲ್ ಕೂಡ ಆಗಿದೆ, ಹಾಗೆ ರೇರಾ ಅಪ್ರೂವಲ್ ಕೂಡ ಆಗಿದೆ. ನೀವು ಇಲ್ಲಿ ಬರೋಕ್ ಮುಂಚೆನೆ ನಮ್ಮ ವೆಬ್ಸೈಟ್ಗೆ ಹೋದ್ರೆ ಕೂಡ ನೀವು ಅಥವಾ ರೇರಾ ಲಿಂಕ್ ನೋಡಿಕೊಂಡ್ರೆ ನಿಮ್ಗೆ ಎಲ್ಲ ಲೀಗಲ್ ಡಾಕ್ಯುಮೆಂಟೇಶನ್ ಅಲ್ಲೇ ಅಪ್ಲೋಡ್ ಆಗಿದೆ. ಇಟ್ಸ್ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ, ರೇರಾ ಅಪ್ರೂವ್ಡ್ ಆಗಿದೆ. ಸೊ ರೇರಾ ಅಂದ್ರೆ ಸಾಕು ಸರ್, ಬೇರೆ ಏನು ಎಕ್ಸ್ಪ್ಲನೇಷನ್ ಬೇಡ. ರೇರಾ ಅಪ್ರೂವ್ಡ್ ಅಂದ್ರೆ ಎಲ್ಲ ಪಕ್ಕಾ ಲೀಗಲ್ ಆಗಿರುತ್ತೆ, ಎ ಗ್ರೇಡ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಕನ್ಸ್ಟ್ರಕ್ಷನ್ಸ್ NOC ಕೂಡ ಇರೋದ್ರಿಂದ ಸೊ ನಿಮ್ಗೆ ಯಾವ ಬ್ಯಾಂಕ್ ಫೆಸಿಲಿಟೀಸ್ ಬೇಕಾದ್ರೂ ಎನಿ ಬ್ಯಾಂಕ್ ಅಪ್ ಟು 80% ಫಂಡ್ ಮಾಡುತ್ತೆ. 80% ವರೆಗೂ ಫಂಡ್ ಮಾಡ್ತಾರೆ. ಈಗ ಬಿಕಾತ ಎಲ್ಲ ತುಂಬಾ ಈಗ ಸ್ಟಾಪೇ ಆಗ್ಬಿಟ್ಟಿದೆ ಬ್ಯಾಂಕ್ಸ್ ಅಲ್ಲಿ ಲೋನ್ ಕೊಡೋದಕ್ಕೆ. ಇಂಡಿವಿಜುವಲ್ ಎ ಖಾತಾ ಇದೆ, ಈ ಖಾತಾ ಜೊತೆ ಎ ಖಾತಾ ಎರಡು ಬರುತ್ತೆ ನಮಗೆ. ಸೊ ಖಂಡಿತ ಪ್ರಾಪರ್ಟಿ ಬಗ್ಗೆ ಅಪ್ರೂವಲ್ಸ್ ಬಗ್ಗೆ ಕೇಳಕ್ ಬಂದ್ರೆ ಪ್ರೀಮಿಯಂ ಕ್ವಾಲಿಟಿ ಹೇ ಗ್ರೇಡ್ ಅಲ್ಲೇ ನಿಮ್ಗೆ ಎಲ್ಲ ಲೀಗಲ್ ವೆರಿಫಿಕೇಶನ್ಸ್ ಇದೆ. ಲೋನ್ ಕೂಡ ಅಪ್ ಟು ನಿಮ್ಗೆ 80% ಆಗ್ತಾ ಇದೆ. ಸೊ ಈಗ ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋ ಸ್ಟೇಜ್ ಅಂದರೆ ಪ್ರೈಸಿಂಗ್ ಬಗ್ಗೆ.
ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಹೇಳಿ ಸರ್. ಪ್ರೈಸ್ ಆಕ್ಚುಲಿ ಈಗ 5,900 ರುಪೀಸ್ ನೆಗೋಷಿಯಬಲ್ ಇರುತ್ತೆ ಖಂಡಿತ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಖಂಡಿತ ನಿಮ್ಮ ಹೆಸರು ಹೇಳಿದ್ರೆ ಪೇಜ್ ತೋರಿಸಿದ್ರೆ ಅದು ಪೇಜ್ ಫಾಲೋ ಮಾಡ್ಕೊಂಡ್ ಬರ್ಬೇಕು ನೀವು. ಹಂಗೆ ಸೊ ಹಂಗಾದ್ರೆ ಖಂಡಿತ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀರಾ. ಸ್ಕ್ವೇರ್ ಫೀಟು 5,900 ಅಲ್ವಾ ಸರ್? 5,900 ಕೋಟ್ ಮಾಡ್ತಾ ಇದ್ದಾರೆ. ಸೊ ನೀವು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ರೆ ಡೆಫಿನೆಟ್ಲಿ ನೆಗೋಸಿಯೇಷನ್ ಇರುತ್ತೆ ಈ ಪ್ರೈಸಲ್ಲಿ, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಬೇಕಂದ್ರೆ ತುಂಬ ಡೆವಲಪ್ಮೆಂಟ್ ಆಗಿರೋ ಪ್ರಾಪರ್ಟಿ ಆಗಿರೋದ್ರಿಂದ ಜಸ್ಟ್ 1 ಇಯರ್ ಆಗಿದೆ, ಇಷ್ಟು ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿದರೆ ಎಷ್ಟು ಸೋಲ್ಡ್ ಔಟ್ ಆಗಿದೆ ಸರ್ ಇಲ್ಲಿವರೆಗೂ? ಇಲ್ಲ, ಆಲ್ಮೋಸ್ಟ್ ಒಂದು 20% ಅಷ್ಟೇ ನಾವು ಮಾಡಿರೋದು. ಯಾಕಂದ್ರೆ ಇದರಲ್ಲಿ ರಿಮೈನಿಂಗ್ ಒಂದು 50% ಕೊಟ್ಟು 50% ನಾವೇ ಕನ್ಸ್ಟ್ರಕ್ಷನ್ ಬರೋಣ ಅನ್ಕೊಂಡಿದೀವಿ. ಹಾಗಾಗಿ ಕಸ್ಟಮರ್ಗೆ ಈಗ ಯಾರು ಪ್ಲಾಟ್ ತಗೊಂತಾರೋ ಈಗ ಅವ್ರು ಕಟ್ಟಲಿಲ್ಲ ನಾವು ಕಟ್ಟಿದ್ರು ಅವ್ರಿಗೆ ಅಪ್ರಿಸಿಯೇಷನ್ಸ್ ಬರುತ್ತೆ. ಅದ್ರ ಜೊತೆಲಿ ನಾವೀಗ ಒಂದು 10 ಸೈಟ್ ಹೋಲ್ಡ್ ಮಾಡಿದೀನಿ. ಇದರಲ್ಲಿ ಒಂದು ರೆಸ್ಟೋರೆಂಟ್ ಮತ್ತೆ ಪೂಲ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಅಂದ್ರೆ ಬೈ ಚಾನ್ಸ್ ಈಗ Airbnb ತರ ಟೈಅಪ್ ಮಾಡಿ ಇವ್ರ ಮನೆಗಳು ಕಟ್ಟಿದ್ರು ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ ಇನ್ ಎಕೋಸಿಸ್ಟಮ್ ಡೆವಲಪ್ ಆಗ್ಬೇಕಿದೆ. ಈಗ ರೆಂಟಲ್ ಆಪ್ಷನ್ಸ್ ಕೊಡೋದಾದ್ರೂ ನಮ್ ಜೊತೆನೆ ಟೈಅಪ್ ಮಾಡ್ಕೋಬಹುದು. ಸೊ ಈಗ ಕ್ಲಬ್ ಹೌಸ್ ಇರೋದು ಡಿಫ್ರೆಂಟ್, ಅದು ಅಸೋಸಿಯೇಷನ್ ಇರುತ್ತೆ. ಅಲ್ಲಿವರೆಗೂ ನಮ್ಗೆ ಇದ್ರ ಒಳಗಡೆನೆ ಒಂದು ರೆಸ್ಟೋರೆಂಟ್ ಮತ್ತೆ ಪೂಲ್ಸ್ ಒಂದಷ್ಟು ಫೆಸಿಲಿಟೀಸ್ ಎಲ್ಲ ಮಾಡ್ತಾ ಇದೀವಿ. ಸೊ ಅದು ಮಾಡೋದ್ರಿಂದ ಇವ್ರಿಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್, ನಾವು ನಿಮ್ಗೆ ಹೇಳಿದ್ರಿ ಇಲ್ಲಿ ನಿಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ. ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಖಾಲಿ ಕುತ್ಕೊಳೋದಲ್ಲ. ಸೈಟು ಕೂಡ ನಿಮ್ಗೆ ಇಲ್ಲಿ ಇನ್ಕಮ್ ಕೊಡ್ತಾ ಇರುತ್ತೆ ಮಂತ್ಲಿ ಅಂತ. ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ಬನ್ನಿ. ಸೊ ಏನ್ ಸರ್ ಇವಾಗ ನಾವು ನೋಡ್ತಾ ಇರೋದು? ಇದು ಯುರೋಪಿಯನ್ ಸ್ಟೈಲ್ ಹೌಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಫಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿ ಅಥವಾ ಎಕ್ಸಿಕ್ಯೂಟ್ ಮಾಡಿರೋದು. ಇದು ಒಂದು ಒಳ್ಳೆ ಇಂಜಿನಿಯರಿಂಗ್ ಕಂಪನಿ ಇದೆ, ಆರ್ಕಿಟೆಕ್ಟ್ G2G ಇಂಜಿನಿಯರಿಂಗ್ ಕಂಪನಿ ಅಂತ. ಸೊ ಅವ್ರು ಎಕ್ಸಿಕ್ಯೂಟ್ ಮಾಡ್ತಿದ್ದು. ಸೊ ಫಸ್ಟ್ ಟೈಮ್ ಇದು. ಸೊ ಥಿಂಗ್ಸ್ ಏನಂದ್ರೆ ನಮಗೆ ಇಲ್ಲಿ ಸೊ ಯುರೋಪಿಯನ್ ಸ್ಟೈಲ್ ಅಂದ್ರೆ 50% ಮಾತ್ರ ಕನ್ಸ್ಟ್ರಕ್ಷನ್, ರಿಮೈನಿಂಗ್ 50% ಓಪನ್ ಸ್ಪೇಸ್ ಇರುತ್ತೆ. ಹಾಗೆ ನಮಗೆ ವೈಡ್ ವಿಂಡೋ ಡೋರ್ಸ್ ಆಗ್ಲಿ ಸೊ ಅದೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ. ಸೊ ಇಲ್ಲಿ ನೋಡಿದ್ರೆ ಇದು ಲಿಫ್ಟೆಡ್ 3 feet ಆಲ್ಮೋಸ್ಟ್ ಹೈಟ್ ಲಿಫ್ಟೆಡ್ ಹೈಟ್ ಕೊಟ್ಟಿದ್ದೀವಿ. ಸೊ ಬೋನ್ಸಾಯಿ ಪ್ಲಾಂಟ್ಸ್ ಆಗಲಿ ರಂಡೆ ತರ ಬರುತ್ತೆ. ಸೊ ನೋಡಿ ಬೋನ್ಸಾಯಿ ಪ್ಲಾಂಟ್ಸ್ ಇದೆ, ಎಲ್ಲಾ ಕಡೆ ನೀವು ಈ ತರ ಪ್ಲಾಂಟ್ಸ್ ಅನ್ನ ನೋಡಬಹುದು. ಈ ಪ್ಲಾಂಟ್ಸ್ ನಿಮಗೆ ಗೊತ್ತಿರುತ್ತೆ, ಚಿಕ್ಕ ಪ್ಲಾಂಟ್ಸ್ ಮಿನಿಮಮ್ 6,000 rupees ಚಾರ್ಜ್ ಮಾಡ್ತಾರೆ. ಸೊ ಎಷ್ಟಾಯ್ತು ಸರ್ ಈ ಪ್ಲಾಂಟ್ಸ್ ಗೆ ನಿಮಗೆ? ನನಗೆ ಆಲ್ಮೋಸ್ಟ್ 22,000 ಆಗಿರೋದು. ಬಾಂಬೆಯಿಂದ ತರಿಸಿದ್ ನಾನು ಆಕ್ಚುಲಿ ಕಾಸ್ಟ್ ಗೆ. ಸೊ ನೋಡಿ ಪ್ಲಾಂಟ್ಸ್ ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ತರಿಸಿದ್ದಾರೆ ಅಂದ್ರೆ, ಇನ್ನು ಸೈಟ್ಸ್ ನೆಲ್ಲ ಯಾವ ತರ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ನ ಯೂಸ್ ಮಾಡಿ ಡೆವಲಪ್ ಮಾಡಿರ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ನ್ಯಾಚುರಲ್ ನಾವೇನು ಲಾನ್ ಕೊಟ್ಟಿದೀವಿ. ಮೇಲ್ಗಡೆ ನೋಡಿದ್ರೆ ಗ್ಲಾಸ್ ಇರುತ್ತೆ, ಗ್ಲಾಸ್ ಕೂಡ ಬಂದ್ಬಿಡುತ್ತೆ. ಸೊ ಇಲ್ಲಿ ಮಳೆ ಬರುವಾಗ ಬಿಸಿಲು ಬರೋ ಕೂರಕ್ ಆಗಲ್ಲ ಅಂತ ಏನಿಲ್ಲ. ಇಲ್ಲಿ ಇದ್ರೆ ಯಾವ್ದೋ AC ಅಲ್ಲಿ ಇದ್ದಂಗಿದೆ ನನಗಂತೂ. ಈಗ ನೀವು ಮನೆ ಒಳಗಡೆ ಹಾಲ್ ಎಲ್ಲ ದೊಡ್ಡದ್ ಮಾಡಿ ಮನೆ ಇವಾಗ ಕಾನ್ಸೆಪ್ಟ್ ಹೆಂಗಂದ್ರೆ ಮನೆ ದೊಡ್ಡದಾಗ್ಲೇಬಾರ್ದು ಅನ್ಸುತ್ತೆ. ಈಗ ಡೂಪ್ಲೆಕ್ಸ್ ಇಷ್ಟ ಆಗಲ್ಲ, ಮೇಲತ್ತಕ್ಕಾಗಲ್ಲ, ಕೆಳಗಿಳಿಯಲ್ಲ ಯಾರು. ಜೊತೆಗೆ ಏನಂದ್ರೆ ಮೇಂಟೆನೆನ್ಸ್ ಕಷ್ಟ. ಈಗ ಈಗಿನ ಹೆಣ್ಮಕ್ಳು ಅಂದ್ರೆ ಯಾರು ಮಾಡಲ್ಲ. ಆಗದೆ ಇರೋ ಕತೆ ಕೂಡ ಅದು. ಹಾಗಾಗಿ ಮನೆನೂ ತುಂಬಾ ಲಿಮಿಟೆಡ್, ಎಷ್ಟು ಬೇಕು ಆತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಗ್ರೀನರಿ ಗ್ರೀನರಿ ಕೊಟ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನೆ ಹತ್ರ ನಿಮಗೆ. ಸೊ ನೋಡಿ ಇಲ್ಲಿ ಇದು ಪ್ಯಾಟಿಯೋ ಡೋರ್ಸ್ ಇದು. ಸೊ ನಮಗೆ ಇದು ಕಿಚನ್ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ಆಸ್ ಪರ್ ವಾಸ್ತು ಅಂತ ಹೋದಾಗ ನಾವು ಇದು ಈಸ್ಟ್ ಫೇಸಿಂಗ್ ಗೆ, ಸೊ ಇದು ಬಿಟ್ಟು ನಮ್ಗೆ ಚಾಯ್ಸಸ್ ಇಲ್ಲ. ಸೊ ಆಕ್ಚುಲಿ ಲಿವಿಂಗ್ ಏರಿಯಾಗೆ ಆ ಗಾರ್ಡನ್ ಏರಿಯಾ ಬಂದ್ರೆ ಚೆನ್ನಾಗಿರ್ತಿತ್ತು. ಅವಾಗ ನೀವು ವೆಸ್ಟ್ ಫೇಸಿಂಗ್ ಸೈಟ್ಸ್ ಹೋದ್ರೆ ಚೆನ್ನಾಗಿರುತ್ತೆ. ಸೊ ಈಸ್ಟ್ ಫೇಸಿಂಗ್ ಗೆ ನಮ್ಗೆ ಏನಾಗುತ್ತೆ, ನಾವು ಕಿಚನ್ ಆಪ್ಷನ್ ಇಲ್ಲಿ ಕೊಡ್ಲೇಬೇಕು. ಸೊ ಎಲ್ಲ ವಾಸ್ತು ಪ್ರಕಾರ ಮಾಡಿದ್ದೀವಿ ಅದಕ್ಕೆ. ಸೊ ಬನ್ನಿ, ಮಾಡ್ಯುಲರ್ ಹೋಮ್ ಕೂಡ ನೀವೆಲ್ಲ ಇಲ್ಲಿ ಏನ್ ನೋಡ್ತಾ ಇದ್ರೆ ಅದು ಎಲ್ಲ ನಿಮಗೆ ಕಂಪ್ಲೀಟ್ ವಾಸ್ತು ಪ್ರಕಾರ ಬರುತ್ತೆ. ಸೊ ಇಲ್ಲಿ ನೀವು ಎಂಟರ್ ಆದ್ರೆ ಸೊ ಇಲ್ಲಿ ನಿಮಗೆ ರೆಸ್ಟ್ ರೂಮ್ಸ್ ಬರುತ್ತೆ. ಸದ್ಯಕ್ಕೆ ಇದು ಆಫೀಸ್ ತರ ಯೂಸ್ ಮಾಡಿದೀವಿ. ಸೊ ಇದೇನಾಗುತ್ತೆ ಅಂದ್ರೆ ನಮಗೆ ಬಾಲ್ಕನಿ ಓಪನ್ ಸ್ಪೇಸ್ ಬರುತ್ತೆ. ಆಲ್ಮೋಸ್ಟ್ 336 feet ಈಚ್ ಸೈಡ್ ನಿಮ್ಗೆ ಗಾರ್ಡನ್ ಕೂಡ ಬರುತ್ತೆ. ಸುತ್ತಲೂ ನೀವು ನೋಡ್ತಾ ಇದೀರಲ್ಲ. ಸೊ ಕ್ರೀಪರ್ ಪ್ಲಾಂಟ್ಸ್ ಆಗ್ಲಿ, ಗಾಳಿ ಬೆಳಕಾಗ್ಲಿ, ಎಲ್ಲಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಜೊತೆಲಿ ಇದು ಏನ್ ಕಾನ್ಸೆಪ್ಟ್ ಅಂದ್ರೆ ನಮ್ಗೆ ಈಗ ನೀವು ಒಂದು ರೆಸಾರ್ಟ್ ಬುಕ್ ಮಾಡ್ತೀರಾ, ಇಲ್ಲಿಂದ ನೀವು ಮ್ಯಾಂಗ್ಳೂರ್ ತನಕ ಹೋದ್ರು ಬರೀ ಒಂದು ರೂಮ್ 200 square feet ಗೆ 5,000 to 6,000 ರೂಪಾಯಿ. ಅದು ಐ ಟಾಕಿಂಗ್ ಅಬೌಟ್ ನಿಮ್ಗೆ A class 5-star ಹೋಟೆಲ್ ರೆಸಾರ್ಟ್ ಅಲ್ಲ. ಸೊ ಹಾಗಾಗಿ ನಮ್ಗೆ ಏನಂದ್ರೆ ಇದು 5,000 rupees per day ರೆಂಟ್ ಕೊಟ್ಟರು ನಿಮ್ಗೆ. ಸೊ ಆಲ್ಮೋಸ್ಟ್ ನಿಮ್ಗೆ 20 days ಬಿಸ್ನೆಸ್ ಆದ್ರೂ 1 lakh rupees ರಿಟರ್ನ್ಸ್ ಬರುತ್ತೆ. ಮಿನಿಮಮ್ 1 lakh rupees ಬರುತ್ತೆ. ಯೂಶುವಲಿ ಒಂದು 6 months ಬಿಸ್ನೆಸ್ ಆದ್ಮೇಲೆ ನಾವು ವೀಕೆಂಡ್ಸ್ ಮತ್ತೆ 2,000 rupees ಜಾಸ್ತಿ ಮಾಡ್ಬೋದು ವೀಕೆಂಡ್. ಸೊ ಹಾಗಾಗಿ ಆಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ ಎಷ್ಟು 30 lakhs 35 lakhs ಹಾಕಿದ್ರೆ ನಿಮ್ಗೆ 1 lakh rupees ರೆಂಟ್ ಬರುತ್ತೆ ಅಂದ್ರೆ ಇಟ್ ಇಸ್ ಗುಡ್ ಅಲ್ಲ ನಿಮ್ಗೆ. ನೀವು 1 ಲಕ್ಷ ನೀವು ರಿಟರ್ನ್ಸ್ ತಗೋಬೇಕಂದ್ರೆ ಸಿಟಿಲಿ ಇವತ್ತು 2.5-3 ಕೋಟಿ ಇನ್ವೆಸ್ಟ್ ಮಾಡಬೇಕು. ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ, ದ ಕಾನ್ಸೆಪ್ಟ್ ಇದಕ್ಕೆ ಏನಂದ್ರೆ ನ್ಯೂ ಕಾನ್ಸೆಪ್ಟ್ ಚೆನ್ನಾಗಿದೆ. ಡೇ ರೆಂಟಲ್ ಕಾನ್ಸೆಪ್ಟ್ Airbnb ತರ ಟೈಪ್ ಮಾಡ್ಬೋದು. ಪ್ಲೇಸ್ ಕೂಡ ನಮಗೆ
ಅದೇ ತರ ಇದೆ. ಇಲ್ಲಿ ಯಾವ ತರ ಬಂದು ಜನ ಸ್ಟೇ ಮಾಡ್ತಾರೆ ಡೇ ವೈಸ್ ಅಲ್ಲಿ ಅಂದ್ರೆ ಅದೇ ತರ ಜನ ಕೂಡ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ಲೊಕೇಶನ್ ಅದೇ ತರ ಇದೆ ನಿಮ್ಗೆ. ಇಲ್ಲಿ ನಿಮ್ಗೆ ಸೈಟ್ ವ್ಯಾಲ್ಯೂ ಕೂಡ ಬೆಳೀತಾ ಇರುತ್ತೆ, ಜೊತೆಲಿ ನಿಮ್ಗೆ ಮಂತ್ಲಿ ಇಷ್ಟು ಅಂತ ರೆಂಟಲ್ ಕೂಡ ಬರ್ತಾ ಇರುತ್ತೆ. ಸೊ ಇಲ್ಲೇನೋ ಡೆಡ್ ಅಮೌಂಟ್ ಹಾಕಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋ ತರ ಅಂತೂ ಖಂಡಿತ ಇಲ್ಲ. ಅಮೌಂಟ್ ಹಾಕ್ತಾ ಇರೋದ್ರ ಜೊತೆಲಿ ನಿಮ್ಗೆ ಅಪ್ರಿಸಿಯೇಷನ್ ಕೂಡ ಬರುತ್ತೆ, ಆಮೇಲೆ ನಿಮ್ಗೆ ಮಂತ್ಲಿ ಇಷ್ಟು ಅಂತ ಅಮೌಂಟ್ ಬರೋದ್ರಿಂದ ಸೊ ನಿಮ್ಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎಲ್ಲ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಸೊ ಇದು ಕೂಡ ಒಂದು ರೂಮ್ ಬರುತ್ತೆ ನಿಮ್ಗೆ, 2 BHK ಟೈಪ್ ಮಾಡಿದ್ದಾರೆ. ಸೊ ಆರಾಮಾಗಿ 2 BHK ಗೆ ಪರ್ ಡೇಗೆ ಅದು ಇಂಥ ಲೊಕೇಶನ್ ಅಲ್ಲಿ ಮಿನಿಮಮ್ 5000 ರುಪೀಸ್ ಆದ್ರೂ ಕೊಟ್ಟೆ ಕೊಡ್ತಾರೆ. ಸೇಮ್ 5 ಸ್ಟಾರ್ ಫೀಲ್ಸ್ ಬರುತ್ತೆ. ಅದೇ ತರ ಮೆಟೀರಿಯಲ್ಸ್ ಯೂಸ್ ಮಾಡಿದೀರಾ ಅಂತ ಅನ್ನಿಸ್ತಿದೆ ನನಗೆ. ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದೀರಾ ಹೇಳ್ಬಿಡಿ. ಆಕ್ಚುಲಿ ನಮ್ಗೆ ಏನಂದ್ರೆ ಎಲ್ಲ ಏನೇ ಬಿಸ್ನೆಸ್ ಮಾಡಿದ್ರು ಇಂಡಿಯನ್ ಮೈಂಡ್ ಸೆಟ್, ನೋಡಕ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀವಿ. ಯಾವಾಗ ಇನ್ವೆಸ್ಟ್ ಮಾಡಕ್ ಬರ್ಬೇಕಾದ್ರೆ ಯಾಕೆ ಮಾಡ್ಬೇಕು ನಾನು, ಆಮೇಲೆ ಬಂದ್ ನೋಡ್ತಾರೆ ಇದು ಎಷ್ಟು ವರ್ಷ ಇರುತ್ತೆ ಈ ಮನೆ. ಸೊ ಇನ್ನು ನಮ್ಗೆ ಆಕ್ಚುಲಿ ಎಕ್ಸಾಂಪಲ್, ನನಗೆ 30 ವರ್ಷ 40 ವರ್ಷ ಅಂದ್ರೆ ಇನ್ನೊಂದು 20 ವರ್ಷಕ್ಕಾದ್ರೂ ಪ್ಲಾನ್ ಮಾಡ್ಕೊಳ್ಳಲ್ಲ. ಇನ್ನೊಂದು 100 ವರ್ಷ ನಾವಿಲ್ಲಿ ಅಂದ್ರೆ ಈ ಮನೆ ಇರ್ಬೇಕು ಅನ್ನೋದೇ ಇಂಡಿಯನ್ ಮೈಂಡ್ ಸೆಟ್. ಸಾಲಿಡ್ ಫೀಲ್ ಆಗ್ತಾರೆ. ಸೊ ಹಾಗಾಗಿ ಬಟ್ ನಮ್ಗೇನಂದ್ರೆ ಈ ಕಾನ್ಸೆಪ್ಟ್ ಲುಕ್ ಅಂಡ್ ಫೀಲ್ ಎರಡು ಚೆನ್ನಾಗಿರ್ಬೇಕು. ಜೊತೆಗೆ ಏರ್ಪೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ನಮ್ಗೆ ಕೆಲವು ಯೂಸ್ ಮಾಡಿರೋದು WPC ಅಂತ, ವುಡನ್ ಪ್ಲಾಸ್ಟಿಕ್ ಕಂಪ್ರೆಸ್ಡ್ ಒನ್. ಈ ದೊಡ್ಡ ದೊಡ್ಡ ಕಂಪ್ನಿಗಳ ಹತ್ರ ನೀವು ಜಸ್ಟ್ ಮುಂದೆ ಎಲಿವೇಶನ್ ಹಾಕಿರ್ತಾರೆ, ನಾವು ಫುಲ್ ಬಿಲ್ಡಿಂಗ್ ಮಾಡಿದೀವಿ. ಯಾಕಂದ್ರೆ ಇದರಿಂದ ಹೀಟ್ ಅಬ್ಸಾರ್ಬ್ ಆಗಲ್ಲ. ಸೊ ಇದ್ರ ಒಳಗಡೆ ಒಂದು ವ್ಯಾಪರ್ ಬ್ಯಾರಿಯರ್ ಶೀಟ್ ಅಂತ ಹಾಕಿ ಯೂಸ್ ಮಾಡಿದೀವಿ. ಸೊ 4 mm ಥಿಕ್ನೆಸ್ ವಾಲ್ ಕೊಟ್ಟು ವ್ಯಾಪರ್ ಬ್ಯಾರಿಯರ್ ಶೀಟ್ಸ್ ಯೂಸ್ ಮಾಡಿದ, ಅಲ್ಯೂಮಿನಿಯಂ ಶೀಟ್. ಅದು ಹೀಟ್ ಅನ್ನು ಅಬ್ಸರ್ವ್ ಮಾಡಲ್ಲ. ಸೌಂಡ್ ಪ್ರೂಫಿಂಗ್ ತರ ನಿಮ್ಗೆ ಆಲ್ಮೋಸ್ಟ್ 60% ಸೌಂಡ್ ಪ್ರೂಫ್ ತರ ಆಗುತ್ತೆ. ಸೌಂಡ್ ಪ್ರೂಫಿಂಗ್ ಪ್ಲಸ್ ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗೆ ನಿಮ್ಗೆ ಗ್ಲಾಸ್ ನಿಮ್ಗೆ ನೋಡ್ತಿದ್ದೀರಲ್ಲ, ಸೊ ಹೈಟ್ ಗ್ಲಾಸ್ ಇದೆಲ್ಲ ಇರೋದ್ರಿಂದ ಇದು ನೆಕ್ಸ್ಟ್ ಡೆಮಾಲಿಷನ್ ಮಾಡಿದ್ರೆ ಅಥವಾ ರಿಯೂಸ್ ಕೂಡ ಮಾಡ್ಕೋಬಹುದು. 100% 80% ರಿಯೂಸೇಬಲ್. ಪ್ರತಿಯೊಂದು ರಿಯೂಸೇಬಲ್ ಇದರಲ್ಲಿ. ಈಗ ನಾರ್ಮಲ್ ಕನ್ಸ್ಟ್ರಕ್ಷನ್ಸ್ ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಇದರಿಂದ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಅದು. ಬಟ್ ನೀವು ಡೆಮಾಲಿಷನ್ ಹೋದಾಗ ಸೊ ನಿಮ್ಗೆ ಯಾವ್ದು ನಿಮ್ಗೆ ಯೂಸ್ ಆಗಲ್ಲ. ಮತ್ತೆ ಡಂಪಿಂಗು ಮತ್ತೆ ಆಚೆ ಶಿಫ್ಟಿಂಗ್ ಮಾಡೋದಕ್ಕೆ ಅದು ಎಲ್ಲದಕ್ಕೂ ನಿಮ್ಗೆ ಕಾಸ್ಟ್ ಹಾಕ್ಬೇಕಾಗುತ್ತೆ. ಸೂಪರ್ ಸರ್, ಖಂಡಿತ ನೋಡಿ. ಸೈಡ್ಸ್, ಗಿಡಗಳು, ಪೈಪು, ಸೀವೇಜು, ಡೆವಲಪ್ಮೆಂಟ್ಸ್ ಮಾತ್ರ ಅಲ್ಲ, ಮನೆಯೆಲ್ಲ ಏನ್ ಕಟ್ಟಿದ್ದಾರೆ ಅದು ಕೂಡ ನೀವು ರೀಯೂಸಬಲ್ ಮಾಡ್ಕೊಬಹುದು. ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ. ಅಂಡ್ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡ್ಬಂದು ನೀವು ಇಲ್ಲಿ ತೋರಿಸ್ತಾ ಇದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಕೂಡ ಲೆಂತಿ ಆಗಿದೆ ಅಂತ ಅನ್ಕೊಂತೀನಿ. ಸರ್ ಏನಾದ್ರು ಮೇನ್ ಆಗಿ ಹೇಳ್ಬೇಕು ಅಂತ ಇದ್ರೆ ನಮ್ಮ ವೀಕ್ಷಕರಿಗೆ ಲಾಸ್ಟ್ ಕ್ಲಿಪ್. ಖಂಡಿತ ನಾನು ವೀಕ್ಷಕರಲ್ಲಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಾಗ ನಿಮಗೆ ಅಕ್ಕಪಕ್ಕ ಡೆವಲಪ್ಮೆಂಟ್ಸು ಏನಿದೆ, ಪಕ್ಕದಲ್ಲಿ ಏನಾದರೂ ನಿಮ್ಗೆ ಹೈ ಟೆನ್ಷನ್ ವೈರ್ ಹೋಗ್ತಿದೆಯಾ, ಅಥವಾ ಪಕ್ಕದಲ್ಲಿ ಏನಾದರೂ ಒಂದು ಗ್ರೇವ್ ಯಾರ್ಡ್ ಸ್ಮಶಾನ ಇದೆಯಾ, ನಾಲಾ ಇದೆಯಾ, ಕೆರೆ ಇದೆಯಾ, ಆಮೇಲೆ ಮೇಯ್ನ್ ಲೀಗಲ್ ಇಶ್ಯೂಸ್ ಅಂತ ಹೇಳ್ತೀವಿ ನೋಡಿ. ಲೀಗಲ್ ಟರ್ಮ್ಸ್ ಅಲ್ಲಿ ಬಂದಾಗ ನೀವು ಲೋಕಲ್ ಪ್ರಾಪರ್ಟಿಯಲ್ಲಿ ಬಂದು ನೀವು ಲೀಗಲ್ ವಿಚಾರಿಸ್ಕೊಬಿಟ್ರೆ, ನೀವು ಊರಲ್ಲಿ ವಿಚಾರಿಸ್ಕೊಂಡ್ರೆ ನಿಮ್ಗೆ ಹೇಳ್ಬಿಡ್ತಾರೆ ಈ ಪ್ರಾಪರ್ಟಿ ಹೇಗಿದೆ, ಹೇಗೆ ಡೆವಲಪ್ ಮಾಡಿದೆ. ಆಲ್ಮೋಸ್ಟ್ ಲೀಗಲ್ ಪಾರ್ಟ್ ನೀವು ಲಾಯರ್ ಹೋಗೋಕೆ ಮುಂಚೆನೆ ನೀವೇ ಒಂದು ತಿಳ್ಕೊಬಹುದು ಹೇಗೆ ಡೆವಲಪ್ಮೆಂಟ್ಸ್ ಮಾಡಿದೀವಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಹೇಳಿದ್ ನಾವಿಲ್ಲಿ ಇಷ್ಟೆಲ್ಲ ಪಾಯಿಂಟ್ಸ್ ಅನ್ನ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಟೈಮ್ ಕೊಟ್ಟು ಬಂದು ಇನ್ನೊಂದು ಅರೌಂಡ್ ನೋಡಿ R&D ಮಾಡಿ. ಸೊ ನಿಮ್ಗೆ ಖಂಡಿತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಹಾರ್ಡ್ ಅಂಡ್ ಮನಿ, ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಲ್ವಾ, ಸೊ ಹಾಗಾಗಿ ಬಂದು ಖಂಡಿತ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ನಾವು ಇಷ್ಟೊತ್ತು ಹೇಳ್ದಂಗೆ ನಾವು ಹೇಳಿದ್ದು, ಅವ್ರು ಹೇಳಿದ್ದು, ವಿಡಿಯೋ ನೋಡಿದ್ದು ಏನೂ ಕೇಳ್ಬೇಡಿ. ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಲೊಕೇಶನ್ ಹತ್ರ ಇರ್ತಾರೆ, ಬಂದು ವಿಸಿಟ್ ಮಾಡಿ, ಅಕ್ಕಪಕ್ಕ ನೋಡಿ ತಿಳ್ಕೊಳ್ಳಿ ಸೈಟು ಲೇಔಟ್ ಎಲ್ಲ ಹೇಗಿದೆ ಅಂತ. ಆಮೇಲೆ ನೀವು ಇನ್ವೆಸ್ಟ್ ಮಾಡಿ. ನಾವು ಹೇಳಿದ್ರಿ ಅಂತ ಹೇಳಿ ನೀವೇನು ಇನ್ವೆಸ್ಟ್ ಮಾಡೋದು ಬೇಡ. ಒಂದ್ಸರಿ ಬಂದು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆ್ಯಂಡ್ ಸರ್ ಅಂತೂ ತುಂಬ ಚೆನ್ನಾಗಿ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ಪ್ರಾಪರ್ಟಿ ಒಂದು ನೋಡಕ್ಕೆ ಬಂದರೆ ಯಾರು ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪಿನ್ ಟು ಪಿನ್ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ನೀವು ಫ್ಯೂಚರಲ್ಲಿ ಏನು ಮಾಡ್ಬೋದು, ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದರೆ ಫ್ಯೂಚರಲ್ಲಿ ನಿಮ್ಮದು 0 ಇನ್ವೆಸ್ಟ್ಮೆಂಟ್ ಇರುತ್ತೆ. ಮನೆ ಕಟ್ಕೊಳೋದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ನೀವು ಪೇ ಮಾಡ್ತಾ ಇರೋದಿಲ್ಲ. ಇಲ್ಲಿ ಎಲ್ಲ ಸರ್ರೆ ಮಾಡಿಟ್ಬಿಟ್ಟಿದ್ದಾರೆ, ಎಲ್ಲ ಕಂಪ್ಲೀಟ್ ಡೆವಲಪ್ಡ್ ಇದೆ. ಸೊ ಬನ್ನಿ ವಿಸಿಟ್ ಮಾಡಿ. ಮರಿದಿರ ನನ್ನ ಪೇಜ್ ಫಾಲೋ ಮಾಡ್ಕೊಂಡ್ಬಂದು ತೋರ್ಸೋದು ಮರಿಬೇಡಿ, ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪೇಷನ್ಸ್ ಆಗಿ ಡೀಟೇಲ್ಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಥ್ಯಾಂಕ್ ಯು ವೀಕ್ಷಕರೇ.